सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಕರ್ಮಗಳ ಪರಿಣಾಮ ಅಂತಂದರೆ ಅದನ್ನು ಫಲ ಅಂತ ಹೇಳ್ತಾರೆ, ಕರ್ಮಫಲ. ಸೊ ಫಲ ಅಂತ ಹೇಳಿದಾಗ ಅದು ಯಾವ ರೂಪವನ್ನು ಬೇಕಾದರೂ ಅದು ಧರಿಸಬಹುದು. ಸೊ ಕರ್ಮಫಲ ಅಂತಂದಾಗ ಕರ್ಮಕ್ಕನುಸಾರವಾಗಿ ಬರುವಂತಹದ್ದು, ಕರ್ಮವನ್ನು ಹಿಂಬಾಲಿಸಿ ಅನುಸರಿಸಿ ಅಂತಂದರೆ ಕರ್ಮವನ್ನು ಹಿಂಬಾಲಿಸಿ ಬರುವಂತಹದ್ದು. ಸೊ ಕರ್ಮ ಯಾವ ರೀತಿಯಾಗಿರುತ್ತೆ ಅದಕ್ಕೆ ಅನುಸಾರವಾಗಿ ಅದಕ್ಕನುಗುಣವಾಗಿ ಈ ಫಲ ಅನ್ನುವಂತಹದ್ದು ಯಾವ ರೀತಿಯ ಬೇಕಾದರೂ ಒಂದು ರೂಪವನ್ನು ಧರಿಸಿ ಅದು ಬರಬಹುದು. ಕರ್ಮಫಲ ಅಂತ ಹೇಳಿದಾಗ ಕರ್ಮ ಮಾಡಿ ಆಯಿತು, ಅದಕ್ಕೆ ಅಂತ ಹೇಳಿ ಒಂದು ಕರ್ಮಫಲ ಕೂಡ ಮ್ಯಾನಿಫೆಸ್ಟ್ ಆಗಿದೆ. ಈಗ ಕರ್ಮಫಲವನ್ನು ಅನುಭವಿಸಬೇಕಾಗಿರುವಂತಹವನು ಕರ್ತೃ ಅಂತ ಹೇಳ್ತಾರೆ. ಸೊ ಕರ್ಮಫಲ ಅನ್ನುವಂತಹದ್ದನ್ನು ಅದು ಹೇಗೆ ಖಾಲಿಯಾಗತ್ತೆ ಅಂತಂದರೆ ಅದನ್ನು ಅನುಭವಿಸುವ ಮೂಲಕವೇ ಅದನ್ನು ಕಳ್ಕೋಬೇಕಾಗತ್ತೆ. ಕರ್ಮಫಲವನ್ನು ಅನುಭವಿಸಬೇಕು ಅಂತ ಹೇಳಿದಾಗ ಅದಕ್ಕೆ ಒಂದು ಶರೀರ, ಒಂದು ಜನ್ಮ ಇತ್ಯಾದಿಗಳು ಬೇಕಾಗುತ್ತೆ. ಭ್ರಮಿತೋ ಯಾತಿ ಕರ್ಮಭಿಃ. ಸೊ ಇಟ್ ಗಿವ್ಸ್ ಡಿಫರೆಂಟ್ ಲೋಕಾಸ್. ಕರ್ಮಫಲ ಅನ್ನುವಂತಹದ್ದು ಅದು ಯಾವ ರೂಪವನ್ನು ಧರಿಸಿರುತ್ತೆ ಅಂತಂದರೆ ಅದು ಫಲವನ್ನು ಅನುಭವಿಸಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಎನ್ವಿರಾನ್ಮೆಂಟ್, ಪರಿಸರ ಅಂತ ಹೇಳ್ತೀವಿ. ಸೊ ಲೋಕ ಇನ್ ದ ಸೆನ್ಸ್ ಆ ಒಂದು ಪರಿಸರ, ಯಾವ ಜಾಗದಲ್ಲಿ ಅದು ತನ್ನನ್ನು ಪ್ರಕಟಗೊಳಿಸ್ಕೋಬೇಕು, ಯಾವ ಜಾಗದಲ್ಲಿ ಆ ಕರ್ತೃ ಆ ಫಲವನ್ನು ಅನುಭವಿಸಬೇಕು. ಸೊ ಹೀಗೆ ಈ ಕರ್ಮಫಲ ಅನ್ನುವಂತಹದ್ದು ಅಲಾಂಗ್ ವಿತ್ ದಿ ಫಲ ಇಟ್ ಆಲ್ಸೋ ಗಿವ್ಸ್ ಡಿಫರೆಂಟ್ ಲೋಕಾಸ್. ಬಟ್ ಇವೆಲ್ಲ ಕರ್ಮಫಲ, ಕರ್ಮಫಲ ರೂಪ, ಅನುಭವ, ಬೇರೆ ಬೇರೆ ಲೋಕ, ಇವುಗಳೆಲ್ಲ ಬಂದು ಹೋಗುವಂತಹದ್ದು.
ಇವುಗಳೆಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತಂದ ಮೇಲೆ ಇಟ್ ಈಸ್ ನಾಟ್ ರಿಯಲ್. ಸೊ ಟ್ರೂತ್ ಈಸ್ ಬಿಯಾಂಡ್ ಆಲ್ ದಿ ಲೋಕಾಸ್. ಈ ಒಂದು ಸತ್ಯವನ್ನ ಮನುಷ್ಯ ಹಿ ಹ್ಯಾಸ್ ಫರ್ಗಾಟನ್ ದಿಸ್ ಟ್ರೂತ್. ಸೊ ಈ ಕಾರಣದಿಂದ ಕೃಷ್ಣ ಹಿ ಕಂಟಿನ್ಯೂಸ್, ಉದ್ಧವನಿಗೆ ಮತ್ತೆ ತನ್ನ ಉಪದೇಶವನ್ನು ಮುಂದುವರಿಸುತ್ತಾನೆ. ದಿಸ್ ಈಸ್ ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ 22ನೆಯ ಅಧ್ಯಾಯ. ಇದನ್ನ ತತ್ವಗಳ ಸಂಖ್ಯೆ, ಪ್ರಕೃತಿ ಹಾಗೂ ಪುರುಷರ ವಿಶ್ಲೇಷಣೆಯನ್ನ ಮಾಡಿರುವಂತಹದ್ದು, ಅದನ್ನು ಇಲ್ಲಿ ನೋಡಬಹುದು. ಸೊ 22ನೇ ಅಧ್ಯಾಯದಲ್ಲಿ 52ನೆಯ ಶ್ಲೋಕವನ್ನು ನಾವು ನೋಡಬೇಕು. ಸೊ ಹೆಚ್ಚು ಕಡಿಮೆ 22ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದು ನಿಂತಿದ್ದೀವಿ. ಸೊ ನಾವು ಪರಮಾತ್ಮ ಹಿ ಕಂಟಿನ್ಯೂಸ್. ಪರಮಾತ್ಮ ಸೇಸ್, ನೃತ್ಯತೋ ಗಾಯತಃ ಪಶ್ಯನ್ ಯಥೈವಾನು ಕರೋತಿ ತಾನ್ ಏವಂ ಬುದ್ಧಿಗುಣಾನ್ ಪಶ್ಯನ್ ನಿಹೋಪ್ಯನುಕಾರ್ಯತೆ. ಇಲ್ಲಿ ಪರಮಾತ್ಮ ಒಂದು ಉತ್ತಮವಾದ ಉದಾಹರಣೆಯನ್ನು ಕೊಟ್ಟು ತನ್ನ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ಪರಮಾತ್ಮ ಹೇಳ್ತಾನೆ, ಹೇ ಉದ್ಧವ, ಅವನು ಹೇಳ್ತಾನೆ, ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಹೇಗಿರುತ್ತೆ, ಅವನು ಹೇಗೆ ತನ್ನನ್ನು ಗುರುತಿಸ್ಕೋತಾನೆ, ಹೇಗೆ ಆ ಸಮಯದಲ್ಲಿ ಯಾವ ರೀತಿ ಯಾವುದಕ್ಕೆ ಅವನು ಗುರುತಿಸ್ಕೋತಾನೆ, ಹೇಗೆ ಆ ಒಂದು ಪರಿಸರಕ್ಕೆ ಅವನು ಅಂಟ್ಕೋತಾನೆ. ಸೊ ಅದನ್ನು ಕುರಿತು ಇಲ್ಲಿ ಪರಮಾತ್ಮ ಮಾತಾಡ್ತಾ ಇದ್ದಾನೆ. ಸೊ ಇಲ್ಲಿ ಪರಮಾತ್ಮ ಹೇಳುವಂತಹ ಉದಾಹರಣೆಯನ್ನು ನಾವು ಸ್ವಲ್ಪ ಗಂಭೀರವಾಗಿ ತಗೊಂಡ್ರೆ, ಇಂತಹ ಅನುಭವಗಳು ನಮಗೂ ಕೂಡ ಸಾಕಷ್ಟು ಬಾರಿ ಆಗಿರುತ್ತೆ. ಸಾಮಾನ್ಯವಾಗಿ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಆರ್ಕೆಸ್ಟ್ರಾ ಫಾರ್ ಎಕ್ಸಾಂಪಲ್. ಸೊ ಹಿ ಈಸ್ ಅ ವೆರಿ ಫೇಮಸ್ ಸಿಂಗರ್. ಈವನ್ ದಟ್ ಆರ್ಕೆಸ್ಟ್ರಾ ಟ್ರೂಪ್ ಈಸ್ ವೆರಿ ಫೇಮಸ್. ಒಂದು ಉತ್ತಮವಾದ ಮನರಂಜನೆಯನ್ನು ಅವರು ಕೊಡ್ತಾರೆ ಅನ್ನುವಂತಹ ಒಂದು ಭರವಸೆಯನ್ನು ಅವರು ಹುಟ್ಟಿಸಿರ್ತಾರೆ. ಸೊ ಒಂದು ಕಾರ್ಯಕ್ರಮ ನಡೀತಾ ಇದೆ, ಒಂದು ಮನರಂಜನೆ ಆಗುತ್ತೆ, ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ. ಹೀಗೆ ಅನೇಕ ಉದ್ದೇಶಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಸೊ ಬಹಳ ಆಸೆ ಪಟ್ಟು ನಾವು ಹೋಗ್ತೀವಿ ಅಲ್ಲಿ. ಯಾಕೆಂತಂದರೆ ಹಿ ಈಸ್ ಅ ವೆರಿ ಫೇಮಸ್ ಸಿಂಗರ್. ಅವನನ್ನು ನೋಡೋದ್ರಲ್ಲಿ ಒಂದು ಖುಷಿ ಇರುತ್ತೆ. ಇನ್ನು ಅವನ ಹಾಡು ಕೇಳಬೇಕು ಅಂತಂದರೆ ಅದು ಮತ್ತಷ್ಟು ಸುಂದರವಾದ ಅನುಭವವನ್ನೇ ಕೊಡುತ್ತೆ. ಯಾಕೆಂತಂದರೆ ಹಿ ಈಸ್ ಮೈ ಫೇವರೇಟ್ ಸಿಂಗರ್. ಸೊ ವಿ ಗೋ ದೇರ್ ಆ್ಯಂಡ್ ಹಿ ಈಸ್ ಎ ವೆರಿ ಫೇಮಸ್ ಸಿಂಗರ್. ಬಹಳ ಅದ್ಭುತವಾಗಿ ಪ್ರಾರಂಭ ಮಾಡ್ತಾನೆ, ಹಾಡುಗಳನ್ನ ಹಾಡ್ತಾನೆ. ಅವನು ಆ ಕಾರ್ಯಕ್ರಮಕ್ಕೆ ಬಹಳ ಸ್ಪೆಷಲ್ ಆಗಿ ಕೆಲವು ಹಾಡುಗಳನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದಾನೇನೋ ಅನ್ನುವಷ್ಟರ ಮಟ್ಟಿಗೆ ಒಳ್ಳೊಳ್ಳೆ ಹಾಡುಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ, ಶುರು ಮಾಡ್ತಾನೆ. ಸೊ ಅವನು ಅಷ್ಟು ಒಂದು ಅದ್ಭುತವಾಗಿ ಹಾಡುಗಳನ್ನು ಹಾಡುವಾಗ ಸೊ ಅಲ್ಲಿ ಅನೇಕ ಅಭಿಮಾನಿಗಳಿರ್ತಾರೆ, ರಸಿಕರು ಇರ್ತಾರೆ. ಅವರೆಲ್ಲ ಹಾಡುಗಳನ್ನ ಕೇಳ್ತಾ ಇರ್ತಾರೆ. ಆದರೆ ಅವರಿಗೆ ಆಗ್ತಾ ಇರುವಂತಹ ಸಂತೋಷವನ್ನು ಅವರು ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಕೆಲವರು ಇರ್ತಾರೆ, ಮತ್ತೆ ಬೇರೆ ರೀತಿಯ ಅಭಿಮಾನಿಗಳು ಆ ಹಾಡಿನ ತಾಳಕ್ಕೆ ತಕ್ಕಂತೆ ಅವರು ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಇಲ್ಲಿ ಆ ಸಿಂಗರ್ ಹಾಡ್ತಾ ಇರೋವಂತಹದ್ದನ್ನು ನಾವು ಕೇಳ್ತಾ ಇದ್ದೀವಿ. ಮತ್ತೊಂದು ಭಾಗದಲ್ಲಿ ಪ್ರೇಕ್ಷಕರು, ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ದಾರೆ. ನಾವು ಅವೆಲ್ಲ ನೋಡ್ತಾ ಇದ್ದೀವಿ. ಆ ಹಾಡನ್ನ ನಾವು ಕೇಳ್ತಾ ಇರುವಾಗ ನಾವು ಕೂಡ ಎಷ್ಟು ತಲ್ಲೀನರಾಗಿರ್ತೀವಿ ಅಂತಂದರೆ, ಯಾಕೆಂದರೆ ಹಿ ಈಸ್ ಎ ಫೇವ್ರೆಟ್ ಸಿಂಗರ್. ನನಗೂ ಕೂಡ ಸಂಗೀತದಲ್ಲಿ ಅಭಿರುಚಿ ಇದೆ, ಮತ್ತು ಅವನು ಹಾಡ್ತಾ ಇರುವಂತಹ ಹಾಡು ಅದು ಕೂಡ ನನಗಿಷ್ಟ. ಸೋ ಮೆನಿ ಕೋಇನ್ಸಿಡೆನ್ಸಸ್. ಸೊ ಅವನು ಹೇಳ್ತಾ ಇರುವಂತಹ ಹಾಡು ನನಗೆ ಇಷ್ಟವಾಗಿರುವಂತಹ ಹಾಡು. ಸೊ ನಾನು ಅದರಲ್ಲಿ ಮಗ್ನನಾದಾಗ ಏನಾಗುತ್ತೆ, ನನಗೆ ಅರಿವಾಗದಂತೆ ನಾನು ಕೂಡ ಆ ಹಾಡನ್ನು ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀನಿ, ಅನುಕರಣೆ ಮಾಡ್ತೀನಿ.
ಆಮೇಲೆ ಏನಾಗುತ್ತೆ, ಕುಣಿತಾ ಇರೋರನ್ನ ನಾವು ನೋಡ್ತೀವಿ, ನಮಗೆ ಗೊತ್ತಿಲ್ಲದೆ ಇರೋರಿಗೆ ನಾವು ಕೂಡ ನಿಂತ ಜಾಗದಲ್ಲಿ ಅಥವಾ ಕುಳಿತ ಜಾಗದಲ್ಲಿ ಹಾವಭಾವಗಳನ್ನು ಕುಣಿಸಿ ನಾವು ಕೂಡ ಒಂದು ರೀತಿಯಲ್ಲಿ ಹೆಜ್ಜೆ ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಇಟ್ ಮೀನ್ಸ್ ವಿ ಆರ್ ಥರೋಲಿ ಎಂಜಾಯಿಂಗ್ ದಟ್ ಪ್ರೋಗ್ರಾಮ್. ಆ ಮ್ಯೂಸಿಕ್ಕು, ಡ್ಯಾನ್ಸು ಎಲ್ಲ ಬಹಳ ಇಷ್ಟ ಆಗಿದೆ, ಮನಸ್ಸಿಗೆ ಖುಷಿ ಕೊಡ್ತಾ ಇದೆ. ಸೊ ಭಾವನೆಗಳನ್ನು ನಾವು ಅದುಮೆ ಹಿಡಿದಿಟ್ಕೊಳ್ಳೋದಕ್ಕೆ ಆಗದೆ ನಾವು ಕೂಡ ಅಲ್ಲಿ ಇನ್ವಾಲ್ವ್ ಆಗೋಗಿರ್ತೀವಿ. ಆ ಸಿಂಗರ್ ಹಾಡು ಹೇಳ್ಬೇಕಾದ್ರೆ ನಾವು ಕೂಡ ಅನುಕರಣೆ ಮಾಡ್ತೀವಿ ಆ ಹಾಡನ್ನ. ಕುಣಿತಾ ಇರೋರನ್ನ ನೋಡಿದಾಗ ನಾವು ಕೂಡ ಹೆಜ್ಜೆ ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ನನ್ನ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ನಾವು ವಿ ಬಿಹೇವ್. ಬಟ್ ಇಲ್ಲಿ ಮುಖ್ಯವಾಗಿ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿರೋಂತಹದ್ದು ಏನು ಅಂತಂದ್ರೆ, ಅಫ್ಕೋರ್ಸ್ ಹಿ ಈಸ್ ಎ ಸಿಂಗರ್ ಅಂಡ್ ದೇರ್ ಆರ್ ಸಮ್ ಪೀಪಲ್ ದೇ ಆರ್ ಡಾನ್ಸಿಂಗ್. ನಮ್ಮ ಪ್ರಶ್ನೆ ಏನು ಇಲ್ಲಿ ಅಂತಂದ್ರೆ, ಯಾರೋ ಒಬ್ಬ ಹಾಡು ಹೇಳ್ತಾ ಇದ್ದಾಗ ನಾನು ಯಾಕೆ ಅನುಕರಣೆ ಮಾಡಬೇಕು? ಕೇಳ್ಬೋದಲ್ಲ, ಅವನ ಹಾಡನ್ನ ಬಹಳ ಸುಶ್ರಾವ್ಯವಾಗಿ ಹಾಡ್ತಾ ಇದ್ದಾನೆ ಅಂತಂದಾಗ ನಾನು ಅದನ್ನ ಕೇಳಿ ಆನಂದಿಸಬಹುದು. ಬಟ್ ನಾನು ಯಾಕೆ ಆ ಹಾಡನ್ನ ನಾನು ಕೂಡ ಅನುಕರಣೆ ಮಾಡ್ತಾ ಇದ್ದೀನಿ? ಮತ್ತು ಅದೇ ಕಾರ್ಯಕ್ರಮದಲ್ಲಿ ಅಲ್ಲಿ ಅನೇಕ ಪ್ರೇಕ್ಷಕರು ಕುಣಿತಾ ಇದ್ದಾರೆ, ಅವರು ಕುಣಿತಾ ಇರುವಂತಹದ್ದನ್ನು ನಾನು ನೋಡಿ ನಾನು ಕೂಡ ಹೆಜ್ಜೆ ಹಾಕ್ತಾ ಇದ್ದೀನಿ. ಸೊ ನಾನು ಯಾಕೆ ಅಲ್ಲಿ ಕುಣಿಬೇಕು? ನಾನು ಯಾಕೆ ಆ ರೀತಿ ಹಾಡುಗಳನ್ನ ನಾನು ಅನುಕರಣೆ ಮಾಡ್ತಾ ಇದ್ದೀನಿ? ಸೊ ಇದೇನು ಅಂತಂದ್ರೆ, ಇಟ್ ಈಸ್ ಬಿಕಾಸ್ ದಿ ಬುದ್ಧಿ ಸೇಸ್ and which asks us to identify with them. ಸೊ ನಾವು ನಮ್ಮನ್ನ ಆ ಬುದ್ಧಿಯೊಂದಿಗೆ ಗುರುತಿಸ್ಕೊಂಡಿರ್ತೀವಿ, ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಿರ್ತೀವಿ. ಆಗ ಆ ಬುದ್ಧಿ ನಮಗೆ ಹೇಳುತ್ತೆ, ಹೇಗಿದ್ರು ನಿನಗೂ ಆ ಹಾಡು ಇಷ್ಟ ಅಲ್ವಾ, ನಿನಗೂ ಬರುತ್ತಲ್ವಾ, ಸೊ ನೀನು ಕೂಡ ಆ ಹಾಡಿನ ಜೊತೆನಲ್ಲಿ ನೀನು ಹೇಳ್ತಾ ಹೋಗು. ಮತ್ತು ಅಲ್ಲಿ ಕುಣಿತಾ ಇದ್ದಾರಲ್ಲ, ನಿನಗೂ ಬರುತ್ತಲ್ಲ, ಯು ಆಲ್ಸೋ ಎಂಜಾಯ್, ನೀನು ಡ್ಯಾನ್ಸ್ ಮಾಡು. ಸೊ ಅವರ್ ಬುದ್ಧಿ ಆಸ್ಕ್ಸ್ ಅಸ್ ಟು ಫಾಲೋ ದಿಸ್. ಯಾವಾಗ ನಾವು ಬುದ್ಧಿಯ ಮಾತನ್ನು ಕೇಳ್ತೀವಿ, ನಾವು ಕೂಡ ನಮ್ಮನ್ನು ನಾವು ಮರೆತು ಬಿಡ್ತೀವಿ. ನಾವು ಇಮ್ಮಿಡಿಯೇಟ್ ಆಗಿ ನಾವು ಅವರುಗಳಾಗಿ ಆಗೋಗ್ತೀವಿ. ನನ್ನನ್ನು ನಾನೊಬ್ಬ ಸಿಂಗರ್ ಅಂತ ಅನ್ಕೋತೀನಿ, ನನ್ನನ್ನು ನಾನೊಬ್ಬ ಡ್ಯಾನ್ಸರ್ ಅಂತ ಅನ್ಕೋತೀನಿ. ಆ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅರಿವಾಗದಂತೆ ನಾನು ಕೂಡ ಹಾಡು ಹೇಳ್ತೀನಿ, ತಾಳಕ್ಕೆ ತಕ್ಕಂತೆ ಕುಣಿತೀನಿ. ಸೊ ಅವನು ಹಾಡು ಹೇಳ್ಬೇಕಾದ್ರೆ ಹಾಡು ಹೇಳೋದು, ಅಲ್ಯಾರೋ ಕುಣಿತಾ ಇದ್ದಾಗ ಕುಣಿಯುವಂತಹದ್ದು. ಸೊ ದಿಸ್ ಈಸ್ ಕಾಲ್ಡ್ ದಿ ರಾಂಗ್ ಐಡೆಂಟಿಫಿಕೇಶನ್. ಬಟ್ ವಿ ಥಿಂಕ್ ದಟ್ ವಿ ಆರ್ ಇನ್ವಾಲ್ವಿಂಗ್. ನಮಗೇನು ಅನ್ನಿಸ್ತಾ ಇದೆ ಅಂತಂದರೆ, ನಮಗೆ ಗೊತ್ತಾಗುತ್ತೆ ನಾನು ಕೂಡ ಆ ಸಿಂಗರ್ ಜೊತೆ ಹಾಡು ಹೇಳ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗುತ್ತೆ, ಮತ್ತು ನಾನು ಕೂಡ ಹೆಜ್ಜೆ ಹಾಕ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಇಷ್ಟೆಲ್ಲ ನನ್ನ ಅರಿವಿಗೆ ಬಂದರೂ ಕೂಡ ಟೇಕನ್ ಫಾರ್ ಗ್ರಾಂಟೆಡ್, ನಾನು ಇನ್ವಾಲ್ವ್ ಆಗಿದ್ದೀನಿ. ಸೊ ಕಾರ್ಯಕ್ರಮದಲ್ಲಿ ನಾನು ಆ ರೀತಿ ಇನ್ವಾಲ್ವ್ ಆಗಿರೋದ್ರಿಂದ ನಾನು ಆ ಹಾಡನ್ನು ಅನುಕರಣೆ ಮಾಡ್ತಾ ಇದ್ದೀನಿ, ನಾನು ಕೂಡ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ಇಟ್ ಈಸ್ ಲೈಕ್ ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ದಟ್ ಪ್ರೋಗ್ರಾಮ್, ಐ ಆಮ್ ಇನ್ವಾಲ್ವಿಂಗ್ ಇನ್ ದಟ್ ಪ್ರೋಗ್ರಾಮ್. ಬಟ್ ಇಟ್ ಈಸ್ ರಾಂಗ್ ಐಡೆಂಟಿಫಿಕೇಶನ್. ಇಟ್ ಈಸ್ ರಾಂಗ್ ಐಡೆಂಟಿಫಿಕೇಶನ್. ಉದಾಹರಣೆಗೆ, ಒಬ್ಬ ಮನುಷ್ಯ ಆ್ಯಕ್ಚುಲ್ ಆಗಿ ಅನೇಕ ಸಂದರ್ಭಗಳಲ್ಲಿ ನಾವು ಇದು ಕೂಡ ನಮ್ಮ ಅರಿವಿಗೆ ಬಂದಿರುತ್ತೆ. ಒಬ್ಬ ಮನುಷ್ಯ, ಹಿ ಡಸ್ ನಾಟ್ ಸಿ ಹಿಮ್ಸೆಲ್ಫ್ ಆಸ್ ಹಿ ಇಸ್ ದ ಮ್ಯಾನ್. ಯಾಕೆ ಅಂತಂದರೆ, ಅವನ ತಂದೆ ಅವನನ್ನು ಕರೆದಾಗ, ತಂದೆಗೆ ಅವನು ಮಗ, ಸೊ ಅವ್ರ ತಂದೆ ಅವನ ಮಗನೇ ಅಂತ ಕರೆದಾಗ ಅವ್ರ ತಂದೆ ಹತ್ರ ಹೋಗ್ತಾನೆ. ಅದೇ ಮನುಷ್ಯನನ್ನ ಅವನ ಮಗ ಅಪ್ಪ ಅಂತ ಕರೆದಾಗ ಮಗನ ಬಳಿಗೆ ಓಡಿ ಬರ್ತಾನೆ. ಅದೇ ಮನುಷ್ಯನ ತಮ್ಮಂದಿರು ಅವನನ್ನ ಅಣ್ಣ ಅಂತ ಕರೆದಾಗ ತಮ್ಮಂದಿರ ಬಳಿಗೆ ಹೋಗ್ತಾನೆ. ಸೊ ಹೆಂಡತಿ
ಯಜಮಾನ್ರೇ ಅಂತ ಕರೆದಾಗ ಹೆಂಡತಿ ಹತ್ರ ಹೋಗ್ತಾನೆ. ಬಟ್ ಆಕ್ಚುಲ್ ಆಗಿ ಅವನು ಯಾರು ಹಾಗಾರೆ? ಅವನು ಅಪ್ಪನ, ಮಗನ, ಅಣ್ಣನ, ಗಂಡನ? ವಾಟ್ ಈಸ್ ಹಿಸ್ ರೋಲ್ ಅಂಡ್ ಹೂ ಈಸ್ ಹಿ ಆಕ್ಚುಲಿ? ಆಕ್ಚುಲಿ ಅವನು ನಿಜವಾಗ್ಲೂ ಮಗನೋ, ಅಪ್ಪನೋ, ಅಣ್ಣನೋ, ತಮ್ಮನೋ, ಗಂಡನೋ? ಹೂ ಈಸ್ ಹಿ? He takes all the responsibilities. He takes all the roles. He is actually a man. That's all. ಅವನೊಬ್ಬ ಮನುಷ್ಯ. That's all. ಅಲ್ಲಿ ಅವನು ಅನೇಕ ರೋಲ್ಗಳನ್ನ ಅವನು ವಹಿಸ್ಕೊಂಡಿದ್ದಾನೆ. ಸೊ ಮಗ ಅಂತ ಕರೆದಾಗ ನನ್ನ ತಂದೆನೇ ಕರೀತಾ ಇದ್ದಾನೆ. ಅಪ್ಪ ಅಂತ ಕರೆದಾಗ ಆ ಶಬ್ದ ಕಿವಿಗೆ ಬಿದ್ದಾಗ ನನ್ನ ಮಗ ನನ್ನನ್ನು ಕರೀತಾ ಇದ್ದಾನೆ. ಸೊ ಮಗನಿಗೆ ಅಪ್ಪನಾಗಿ ಕಾಣ್ತಾನೆ, ಅಪ್ಪನಿಗೆ ಮಗನಾಗಿ ಕಾಣ್ತಾನೆ, ತಮ್ಮಂದಿರಿಗೆ ಅಣ್ಣನಾಗಿ ಕಾಣ್ತಾನೆ, ಹೆಂಡತಿಗೆ ಗಂಡನಾಗಿ ಕಾಣ್ತಾನೆ. ಆಫೀಸಲ್ಲಿ ಅವನ ಕೈ ಕೆಳಗಿನ ನೌಕರರಿಗೆ ಇವನೊಬ್ಬ ಬಾಸ್ ಆಗಿರ್ತಾನೆ. ಆಫೀಸ್ ಓನರ್ ಬಂದಾಗ ಇವನು ಅವನಿಗೆ ಅಸಿಸ್ಟೆಂಟ್ ಆಗಿರ್ತಾನೆ. So he is actually a man, that's all. ಅವನೊಬ್ಬ ಮನುಷ್ಯ ಅನ್ನೋದನ್ನು ಹೊರತುಪಡಿಸಿದ್ರೆ ಆಕ್ಚುಲಿ he is nothing. It is exactly the spirit is free. But having got identified with so many roles, it expresses as Jiva. And once it is expressed as Jiva, and Jiva takes the ownership of the body, and he says, idu nanu, ee deha antandre adu nanu, and he continues the drama. And he continues, yathambasa prachalata taravopi chala iva ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೆ ಭ್ರಮತೀವ ಭೂಹು. ಸಾಮಾನ್ಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ ನಾವು ಕೆಲವುಗಳನ್ನು ನೋಡ್ತೀವಿ. ಅಲ್ಲಿ ಕೆರೆ, ಕಟ್ಟೆ ಅಂತ ಕರೀತಾರೆ, ಕಾಲುವೆ ಅಂತ ಕರೀತಾರೆ. ಆಮೇಲೆ ಗ್ರೌಂಡ್ ಲೆವೆಲ್ ಬಾವಿಗಳಿರುತ್ತೆ, ದೊಡ್ಡ ದೊಡ್ಡ ಬಾವಿಗಳಿರುತ್ತೆ. ಸೊ ಆ ಹಳ್ಳಿಯ ಪ್ರದೇಶಗಳಲ್ಲಿ ಆ ಕೆರೆಯಲ್ಲಿ ತುಂಬಿರುವಂತಹ ನೀರು ಜನಗಳ ಉಪಯೋಗಕ್ಕೆ ಬರುತ್ತೆ, ಅಥವಾ ಕಾಲುವೆನಲ್ಲಿ ಹರಿತಾ ಇರುವಂತಹ ನೀರು ಬೋತ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಆ್ಯಂಡ್ ಫಾರ್ ಅದರ್ ಜನರಲ್ ಪರ್ಪಸಸ್ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಸಿಹಿ ನೀರು ಅಂತ ಹೇಳಿ ಕಟ್ಟೆಗಳಲ್ಲಿ, ಬಾವಿಗಳಲ್ಲಿ ನೀರನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಹೀಗೆ ಹಳ್ಳಿಗಳಲ್ಲಿ ಇಂತಹದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೊ ಅವುಗಳೆಲ್ಲ ಗ್ರೌಂಡ್ ಲೆವೆಲಲ್ಲಿ ಇರುತ್ತೆ. ಆ ಹಳ್ಳಿಯ ಪ್ರದೇಶದಲ್ಲಿ ಜನಗಳಿಗೆ ಅಭ್ಯಾಸ ಆಗಿದೆ, ಇದು ಕೆರೆ, ಇದು ಕಟ್ಟೆ, ಇದು ಬಾವಿ, ಇದು ಕಾಲುವೆ. ಸೊ ಎಲ್ಲಿ ಹೇಗೆ ಓಡಾಡಬೇಕು ಅದೆಲ್ಲ ಅವರಿಗೆ ಅಭ್ಯಾಸ ಆಗಿರುತ್ತೆ. ಸೊ ಅಲ್ಲಿ ಆ ಕೆರೆ ಕಟ್ಟೆಗಳಲ್ಲಿರುವಂತಹ ನೀರು ಕೆಲವು ಸಂದರ್ಭಗಳಲ್ಲಿ ವಿ ಕ್ಯಾನ್ ಸಿ ದಟ್ ಆ ನೀರು ಶೇಕ್ ಆಗುತ್ತೆ. ಅಂತಂದರೆ ಸಾಮಾನ್ಯವಾಗಿ ಜೋರಾಗಿ ಗಾಳಿ ಬೀಸಿದಾಗ ಆ ನೀರು ಅಲ್ಲಾಡುತ್ತೆ. ಆ ಕೆರೆಯ ಸಮೀಪದಲ್ಲೇ ಅಥವಾ ಆ ಕಟ್ಟೆಯ ಸಮೀಪದಲ್ಲಿ ಅಥವಾ ಕಾಲುವೆಯ ಅಕ್ಕಪಕ್ಕದಲ್ಲಿ ಒಂದು ವೇಳೆ ಅಲ್ಲಿ ದೊಡ್ಡ ದೊಡ್ಡ ಮರಗಳಿವೆ ಅಂತ ಭಾವಿಸೋಣ. ಗಾಳಿ ಬೀಸಿದಾಗ ಏನಾಗುತ್ತೆ, ಒಂದು ಕೆರೆನಲ್ಲಿರುವಂತಹ ನೀರು ಅದು ಶೇಕ್ ಆಗುತ್ತೆ, ಅಲ್ಲಾಡುತ್ತೆ. ಮತ್ತು ಆ ನೀರನ್ನ ನಾವು ದೃಷ್ಟಿಸಿ ನೋಡಿದಾಗ ಏನಾಗುತ್ತೆ, ಆ ಮರ ಗಿಡಗಳು ಕೂಡ ಅಲ್ಲಿ ಅಲ್ಲಾಡ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಆ್ಯಕ್ಚುಲಾಗಿ ಗಾಳಿ ಬೀಸಿದಾಗ ಮೇಲ್ಮಟ್ಟದ ನೀರು ಸ್ವಲ್ಪ ಶೇಕ್ ಆಗುತ್ತೆ, ಅಲ್ಲಿ ಸಣ್ಣ ಸಣ್ಣ ತರಂಗಗಳು ಉಂಟಾಗುತ್ತೆ. ಆ ತರಂಗಗಳ ಕಾರಣದಿಂದ ಆ ನೀರು ಶೇಕ್ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಮರದ ನೆರಳು, ಕೊಂಬೆ, ರಂಬೆ ಅವುಗಳು ಕೂಡ ಅಲ್ಲಾಡ್ತಾ ಇದೆಯೇನೋ, ಶೇಕ್ ಆಗ್ತಾ ಇದೆ.
ಅದೇ ರೀತಿ ನಾವುಗಳು ಒಂದೇ ಸಮನೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಮಾಡ್ತಾ ಇದ್ದೀವಿ. ಬುಗುರಿ ಥರ ಗರ ನಾವು ತಿರುಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾವು ಹೇಗೆ ತಿರುಗ್ತಾ ಇದ್ದೀವಿ, ಆಗ ನಾವು ಕಣ್ಬಿಟ್ಟು ನೋಡ್ತಾ ಇದ್ದಾಗ ನಾವು ಹೇಗೆ ತಿರುಗ್ತಾ ಇದ್ದೀವಿ ಆ ರೀತಿಯಲ್ಲಿ ನಮ್ಮ ಜೊತೆನಲ್ಲೇ ಇಡೀ ಭೂಮಿ ಕೂಡ ತಿರುಗ್ತಾ ಇದೆ ಅನ್ನುವ ಭಾಸ ಆಗ್ತಾ ಇತ್ತು. ಆ್ಯಂಡ್ ವಿ ಕ್ಯಾನ್ ಸಿ ಒನ್ ಮೋರ್ ಎಕ್ಸಾಂಪಲ್. ಇದು ಕೂಡ ನಮಗೆ ಸಾಕಷ್ಟು ಬಾರಿ ಅನುಭವಕ್ಕೆ ಬಂದಿರುತ್ತೆ. ಸೊ ವೆನ್ ವಿ ಗೋ ಟು ದಿ ರೈಲ್ವೆ ಸ್ಟೇಷನ್, ಸೊ ಯಾವುದೋ ಒಂದು ಊರಿಗೆ ಹೋಗಬೇಕಾಗಿ ಬರುತ್ತೆ. ಸೊ ನಾವು ಯಾವ ಊರಿಗೆ ಹೋಗಬೇಕಾಗಿದೆ, ಅಲ್ಲಿಗೆ ಪ್ರಯಾಣ ಮಾಡುವಂತಹ ಟ್ರೈನ್ ಯಾವುದು ಅಂತ ಗೊತ್ತಾಗಿ ಆ ಟ್ರೈನ್ ಹತ್ತೀವಿ, ನಾವು ಅಲ್ಲಿ ಕೂತ್ಕೋತೀವಿ. ಟ್ರೈನ್ ಇನ್ನೂ ಮೂವ್ ಆಗಿರೋದಿಲ್ಲ. ಪಕ್ಕದಲ್ಲಿ ಮತ್ತೊಂದು ಟ್ರ್ಯಾಕ್ ಇರುತ್ತೆ. ಆ ಟ್ರ್ಯಾಕ್ ಮೇಲೆ ಮತ್ತೊಂದು ದಿಕ್ಕಿನಿಂದ ಒಂದು ರೈಲು ಗಾಡಿ ಬಂದು ನಿಂತ್ಕೊಳ್ಳುತ್ತೆ. ಸೊ ನಮಗೆ ಕಿಟಕಿಯಿಂದ ಪಕ್ಕದಲ್ಲಿ ಒಂದು ಟ್ರೈನ್ ನಿಂತಿದೆ ಅನ್ನೋದು ಗೊತ್ತಾಗುತ್ತೆ. ಆ ನಂತರದಲ್ಲಿ ಏನಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಪಕ್ಕದಲ್ಲಿ ನಿಂತಿರುವಂತಹ ಟ್ರೈನ್ಗೆ ಸಿಗ್ನಲ್ ಸಿಗುತ್ತೆ. ಸೊ ಅದು ಚಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. ನಾವು ಅದನ್ನು ನೋಡ್ತಾ ಇರ್ತೀವಿ. ಆ ಟ್ರೈನ್ ನಿಂತಿತ್ತು ಇಷ್ಟೊತ್ತು, ಈಗ ಅದು ಮೂವ್ ಆಗಿದೆ. ಆದರೆ ನಮಗೆ ಗೊತ್ತಿಲ್ಲ, ಆ ಟ್ರೈನ್ಗೆ ಸಿಗ್ನಲ್ ಸಿಕ್ಕಿದೆ ಅಂತ ಗೊತ್ತಿಲ್ಲ. ನಾವು ಕೂತಿದ್ದಾಗ ನಾವು ಕೂತಿರೋಂತಹ ಟ್ರೈನೇ ಮೂವ್ ಆಗ್ತಾ ಇದೆ ಅನ್ನುವ ಭಾಸ ಆಗುತ್ತೆ. ಸೊ ನಾವು ಕೂತಿರೋ ಟ್ರೈನ್ಗೆ ಸಿಗ್ನಲ್ ಸಿಕ್ಕಿದೆ, ನಾವು ಹೊರಡ್ತಾ ಇದ್ದೀವಿ, ನಮ್ಮ ಟ್ರೈನು ಮೂವ್ ಆಗ್ತಾ ಇದೆ ಎನ್ನುವ ಅನುಭವ ಬರುತ್ತೆ. ಆಮೇಲೆ ಗೊತ್ತಾಗುತ್ತೆ ನಾವಿರುವಂತಹ ಆ ಟ್ರೈನ್ ಹಾಗೆ ನಿಂತಿದೆ ಟ್ರ್ಯಾಕ್ ಮೇಲೆ, ಕಂಬಿ ಮೇಲೆ. ಪಕ್ಕದಲ್ಲಿದ್ದಂತಹ ಟ್ರೈನ್ ಮೂವ್ ಆಗಿದೆ. ಸೊ ಇದೆಲ್ಲ ಯಾಕೆ ಈ ರೀತಿ ಅಂತಂದರೆ, ಅವರ್ ಅಟೆನ್ಷನ್ ಈಸ್ ದೇರ್ ಆನ್ ದಿ ಅದರ್ ಟ್ರೈನ್ ಆ್ಯಂಡ್ ದಿ ಅದರ್ ಟ್ರೈನ್ ಸ್ಟಾರ್ಟೆಡ್ ಮೂವಿಂಗ್. ವಿ ಫೀಲ್ ದಟ್ ನಾವು ಕುಳಿತಿರುವಂತಹ ಟ್ರೈನ್, ರೈಲು ಗಾಡಿ ಇದು ಮೂವ್ ಆಗ್ತಾ ಇದೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಅಟೆನ್ಷನ್, ಫೋಕಸ್. ಇಟ್ ಈಸ್ ಆ ಫೋಕಸ್ಸು, ಇಟ್ಸ್ ಆಲ್ ಇಲ್ಯೂಷನ್. Exactly in the same way, the body, mind and intellect and its activities are happening in such a speed, but the Atma, see, body, mind and intellect ಅನ್ನುವಂತಹದ್ದು ಉಪಾಧಿಗಳು. They are called certain tools. But Atma ಅಂತ ಹೇಳಿದಾಗ, Atma is, it is still and stationary. It is sthira. So it feels that it sees that it is moving along with the body mind. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ, it is only because we are paying attention to the activities of the body mind. We are paying attention to the activities of the body, mind and intellect. ತಿರುಗ್ತಾ ಇರುವಂತಹ ಭೂಮಿಯ ಮೇಲೆ ನಾವು ನಿಂತಿರ್ತೀವಿ. ನಮ್ಮ ಗಮನ ಸೂರ್ಯನನ್ನು ನೋಡಿದಾಗ, ಆ್ಯಕ್ಚುಲಾಗಿ ನಾವೆಲ್ಲ ಸೈನ್ಸಲ್ಲಿ ಓದಿದ್ದೀವಿ, ಭೂಮಿ ತಿರುಗ್ತಾ ಇರುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತು. ಬಟ್ ಭೂಮಿ ತಿರುಗ್ತಾ ಇದೆ ಅನ್ನುವಂತಹದ್ದನ್ನು ನೇರವಾಗಿ ನಮ್ಮ ಅನುಭವಕ್ಕೆ ಬರೋದಿಲ್ಲ. ನಾವು ನಿಂತ್ಕೊಂಡು ಸೂರ್ಯನನ್ನು ನೋಡ್ತೀವಿ. ಸೊ ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ. ನಮ್ಮ ಗಮನವನ್ನು ನಾವು ಭೂಮಿಯ ಮೇಲಿಂದ ತೆಗೆದು ಸೂರ್ಯನ ಮೇಲೆ ಇಟ್ಟಾಗ ಸತ್ಯ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ದ ಸೂರ್ಯ ಈಸ್ ಜಸ್ಟ್ ದೇರ್ ಓನ್ಲಿ, ದಟ್ಸ್ ಆಲ್. ಈಗ ನಮ್ಮ ಗಮನ ಏನಾಗಿದೆ, ಸೂರ್ಯನ ಮೇಲೆ ಹೋಗಿರೋದ್ರಿಂದ ಭೂಮಿ ತಿರುಗ್ತಾ ಇದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಾವು ತಿರುಗ್ತಾ ಇರುವಂತಹ ಭೂಮಿ ಮೇಲೆ ನಿಂತ್ಕೊಂಡು ಸೂರ್ಯನನ್ನು ನೋಡ್ಬಿಟ್ಟು, ಸೂರ್ಯ ಹುಟ್ಟಿದಾನೆ, ಸೂರ್ಯ ಮುಳುಗಿದಾನೆ. ಬಟ್ ನಾವು ನಮ್ಮ ಗಮನವನ್ನು ನಮ್ಮ ಅಟೆನ್ಷನನ್ನು ನಾವು ಶಿಫ್ಟ್ ಮಾಡಿದ್ವಿ. ವಿ ಆರ್ ಫೋಕಸಿಂಗ್ ನೌ ಆನ್ ದಿ ಸನ್.
Now we came to understand that Surya is still, the sun is still, whereas this earth is revolving. So because of this Hagalu and Ratri, because of the movement of the earth, there is Hagalu and there is Ratri. ಸೊ ಸೂರ್ಯ ಇದ್ದ ಜಾಗದಲ್ಲೇ ಇರ್ತಾನೆ. ಭೂಮಿ ತಿರುಗ್ತಾ ಇದ್ದಾಗ ಭೂಮಿಯ ಯಾವ ಭಾಗ ಸೂರ್ಯನಿಗೆ ಎದುರಿನಲ್ಲಿ ಇರುತ್ತೆ, ಇಟ್ ಈಸ್ ಹಗಲು. ಎಗೇನ್ ಭೂಮಿ ತಿರುಗ್ತಾ ಆಗ ಸಂಜೆ ಆಯಿತು, ನಿಧಾನವಾಗಿ ಡಾರ್ಕ್ನೆಸ್ ಅಂತಂದರೆ ಕತ್ಲೆ ಆವರಿಸ್ತಾ ಇದೆ. ಈಗ ರಾತ್ರಿ ಆಯಿತು. ಇಟ್ಸ್ ಆಲ್ ಬಿಕಾಸ್ ದ ಭೂಮಿ ತಿರುಗ್ತಾ ಇದೆ, ಸೂರ್ಯ ಅಲ್ಲೇ ಇದ್ದಾನೆ. ಸೊ ಇದು ನಮ್ಮ ಗಮನಕ್ಕೆ ಬಂತು. ಸೊ ಆಮೇಲೆ ನಾವು ಹೇಳ್ತೀವಿ, ಇಲ್ಲ ಭೂಮಿ ತಿರುಗ್ತಾ ಇರೋವಂತಹದ್ದು, ಸೂರ್ಯ ಹಾಗೆ ಅಲ್ಲೇ ಇದ್ದಾನೆ, ಸೂರ್ಯ ಹಾಗೇ ಇದ್ದಾನೆ, ಭೂಮಿ ತಿರುಗ್ತಾ ಇದೆ. ಮೊದಲೇನಾಗಿತ್ತು, ತಿರುಗ್ತಾ ಇರುವಂತಹ ಭೂಮಿ ಮೇಲೆ ನಾವು ನಿಂತ್ಕೊಂಡು ನಮ್ಮ ಗಮನವನ್ನು ನಾವು ತಿರುಗ್ತಾ ಇರುವಂತಹ ಭೂಮಿ ಮೇಲೆ ಕೊಟ್ಟು ಸೂರ್ಯನನ್ನು ನೋಡಿದಾಗ ಸೂರ್ಯ ಹುಟ್ಟಿದಾನೆ, ಸೂರ್ಯ ಮುಳುಗಿದಾನೆ, ಈ ರೀತಿ ಭಾವಿಸಿರ್ತೀವಿ. ಆಮೇಲೆ ನಾವು ಆ ಸೂರ್ಯನನ್ನೇ ಫೋಕಸ್ ಮಾಡಿ ನೋಡಿದಾಗ ಗೊತ್ತಾಯಿತು, ಸೂರ್ಯ ಈಸ್ ಸ್ಥಿರ, ಇಟ್ ಈಸ್ ದಿ ಭೂಮಿ, ಅದು ತಿರುಗ್ತಾ ಇದೆ. ಸೊ ವಿ ಹ್ಯಾವ್ ಟು ಅಪ್ಲೈ ದಿ ಸೇಮ್ ತತ್ವ ಆನ್ ಅವರ್ ಸೆಲ್ಸ್. ಸೊ ವಿ ಆರ್ ದಿ ಒನ್ ಅನ್ಚೇಂಜಿಂಗ್ ಸ್ಪಿರಿಟ್. ಆತ್ಮ ಅಂತ ಹೇಳಿದಾಗ ದೇರ್ ಈಸ್ ನೋ ಮಾಡಿಫಿಕೇಶನ್ಸ್, there is no change. Atma, there is no change in the Atma, no modifications. But ಆ ಮಾಡಿಫಿಕೇಶನ್ಸು ಅಥವಾ ಚೇಂಜಸ್ ಎಲ್ಲ ಎಲ್ಲೇ ಆಗ್ತಾ ಇದೆ, we can see the thoughts are changing, the speech is changing, ಉಸಿರಾಟ ಅಲ್ಲಿ ಬದಲಾವಣೆ ಆಗ್ತಾ ಇದೆ, and everything which is subject to changes other than the self. ಆತ್ಮನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲವೂ ಕೂಡ ಬದಲಾವಣೆ ಅನ್ನುವ ನಿಯಮಕ್ಕೆ ಬದ್ಧವಾಗಿದೆ. ಬಟ್ ಆತ್ಮ ಅಂತ ಹೇಳಿದಾಗ ಇಟ್ ಈಸ್ ಎವರ್ ಸ್ಟಿಲ್, ಆಲ್ವೇಸ್ ಇಟ್ ಈಸ್ ಸ್ಟಿಲ್. ದೇರ್ ಈಸ್ ನೋ ಚೇಂಜ್ ಇನ್ ದಿ ಆತ್ಮ. ಸೊ ದಿಸ್ ಈಸ್ ದಿ ಟ್ರೂತ್. ಯಥಾ ಮನೋರಥದಿಯೋ ವಿಷಯಾನುಭವೋ ಮೃಷ ಸ್ವಪ್ನ ದುಷ್ಟಾರ್ಚ ದಾಶಾರ್ಹ ತಥಾ ಸಂಸಾರ ಆತ್ಮನಃ. ಪರಮಾತ್ಮ ಸೇಸ್, ಹೇ ಉದ್ದವ, ನೀನು ಮಲಗಿ ನಿದ್ರಿಸುವಾಗ ಆಲ್ ಆಫ್ ಎ ಸಡನ್ ಯು ಗೋ ಟು ಡ್ರೀಮ್ ವರ್ಲ್ಡ್. ಸ್ವಪ್ನದಲ್ಲಿ ನೀನು ಅನೇಕ ರೀತಿಯ ಕನಸುಗಳನ್ನು ಕಾಣ್ತೀಯ. ಆ ಕನಸುಗಳನ್ನು ಕಂಡಾಗ ನಾವು ನಮ್ಮನ್ನು ಕನಸಿನೊಂದಿಗೆ ನಾವು ಗುರುತಿಸ್ಕೋತೀವಿ. ಬಟ್ ಕನಸು ಮುಗಿದು ಎಚ್ಚರಕ್ಕೆ ಬಂದ ಮೇಲೆ, ಆ ನಂತರದಲ್ಲಿ ಎಚ್ಚರಕ್ಕೆ ಬಂದ ನಂತರ ಗೊತ್ತಾಗುತ್ತೆ, ಈಗ ನಾನು ಕಂಡಿದ್ದು ಕನಸು. ಆ ಕನಸು ನಡೀತಾ ಇದ್ದಾಗ ನಾವು ಆ ಕನಸನ್ನೊಂದಿಗೆ ಗುರುತಿಸ್ಕೊಂಡಾಗ ನಾವು ಅದನ್ನು ಕನಸು ಅಂತ ನಾವು ಭಾವಿಸಿರೋದಿಲ್ಲ. ಇಟ್ ಈಸ್ ವೆರಿ ಮಚ್ ರಿಯಲ್. ಅದು ಕನಸು ಅನ್ನುವಂತಹದ್ದು ಗೊತ್ತಾಗಿದ್ದು ಯಾವಾಗ? ಎಚ್ಚರಕ್ಕೆ ಬಂದ ಮೇಲೆ. ಎಚ್ಚರಕ್ಕೆ ಬರದೆ ಮತ್ತೆ ಕನಸಿನ ಜೊತೆಗೆ ನಾವು ಗುರುತಿಸ್ಕೊಂಡಿದ್ರಿಂದ ಕನಸು ಈಸ್ ಸ್ಟಿಲ್ ಗೋಯಿಂಗ್ ಆನ್ ಅಂತಂದಾಗ ಕನಸಿನೊಂದಿಗೆ ನಾವು ಗುರುತಿಸ್ಕೊಂಡಿರೋದ್ರಿಂದ ಕನಸು ಈಸ್ ರಿಯಲ್, ವೆರಿ ಮಚ್ ರಿಯಲ್. ಸೊ ಓನ್ಲಿ ಆ ಎಚ್ಚರ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಾನು ಕಂಡಿದ್ದು ಕನಸು. ಸೊ ಇಟ್ ಈಸ್ ನಾಟ್ ರಿಯಲ್, ಇಟ್ಸ್ ಎ ಡ್ರೀಮ್. ಸೊ ವಾಟ್ ಎವರ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ದಿ ಡ್ರೀಮ್, ಆ ಸಂದರ್ಭದಲ್ಲಿ ಇಟ್ ಈಸ್ ವಿ ಫೀಲ್ ದಟ್ ಇಟ್ ಈಸ್ ರಿಯಲ್. ಬಟ್ ಕನಸಿನ ಅನುಭವ ಈಸ್ ಆ್ಯಕ್ಚುಲಿ ಅನ್ರಿಯಲ್. ಕನಸಿನೊಂದಿಗೆ ನಾವಿದ್ದಾಗ ಅದು ಕನಸು ಅಂತ ಗೊತ್ತಿಲ್ಲದೆ ಇದ್ದಾಗ ನಾವು ಅದನ್ನು ರಿಯಲ್ ಅಂತ ಹೇಳ್ತೀವಿ. ಬಟ್ ಎಚ್ಚರಕ್ಕೆ ಬಂದ ಮೇಲೆ ಅದನ್ನು ಕನಸು ಅಂತ ನಾವು ಒಪ್ಕೊಂಡಾಗ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಡ್ರೀಮ್ ಈಸ್ ಅನ್ರಿಯಲ್, ಇಟ್ ಈಸ್ ನಾಟ್ ರಿಯಲ್. ಸೊ ಎಕ್ಸಾಕ್ಟ್ಲಿ ಇನ್ ದಿ ಸೇಮ್ ವೇ we have identified ourselves with the body, mind and intellect. So because of this we take the world to be real. ನಾನು ನನ್ನನ್ನು ದೇಹದೊಂದಿಗೆ ಗುರುತಿಸಿಕೊಂಡು ಈ ದೇಹ ಅಂತಂದರೆ ನಾನು,
ದಿಸ್ ಈಸ್ ಮೈ ಮೈಂಡ್, ದಿಸ್ ಈಸ್ ಮೈ ಬುದ್ಧಿ. ಈ ದೇಹ ಅಂತಂದ್ರೆ ಇದು ನಾನು, ಮತ್ತು ಇದು ನನ್ನ ಮನಸ್ಸು, ಇದು ನನ್ನ ಬುದ್ಧಿ, ಮತ್ತು ನಾನು ನೋಡ್ತಾ ಇರುವಂತಹದ್ದು ಪ್ರಪಂಚ. ಈ ಪ್ರಪಂಚವನ್ನು ನಾನು ನೋಡ್ತಾ ಇದ್ದೀನಿ. ಸೊ ದ ವರ್ಲ್ಡ್ ಈಸ್ ರಿಯಲ್. ಸೊ ವರ್ಲ್ಡ್ ಈಸ್ ರಿಯಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಇರೋಂತಹದ್ದೇ ಅನ್ರಿಯಲ್. ಯಾವುದು? ದೇಹವನ್ನು ನಾನು ಅಂತ ನಂಬಿದ್ದೀನಿ. ಅಸತ್ಯವನ್ನು ಸತ್ಯ ಅಂತ ನಂಬಿರೋದ್ರಿಂದ ಮತ್ತೊಂದು ಅಸತ್ಯ. ದ ವರ್ಲ್ಡ್ ಈಸ್ ಆಕ್ಚುಲಿ ಮಿಥ್ಯ. ಬಟ್ ಅದೇ ಪ್ರಪಂಚವನ್ನು ನಾನು ರಿಯಲ್ ಅಂತ ಭಾವಿಸ್ತೀನಿ. ಇಟ್ಸ್ ಓನ್ಲಿ ಬಿಕಾಸ್ ಐ ಹ್ಯಾವ್ ಐಡೆಂಟಿಫೈಡ್ ಮೈ ಸೆಲ್ಫ್ ವಿತ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂಡ್ ಐ ಸೇ ಐ ಆಮ್ ದಿಸ್. ಸೊ ದ ವರ್ಲ್ಡ್ ಈಸ್ ರಿಯಲ್. ಕನಸು ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ಕನಸನ್ನು ನಾವು ನಿಜ ಅಂತ ನಂಬಿರ್ತೀವಿ? ಯಾಕೆಂದ್ರೆ ಇನ್ನೂ ಎಚ್ಚರ ಆಗಿಲ್ಲ. ಇನ್ನೂ ಎಚ್ಚರವಾಗಿಲ್ಲದ ಕಾರಣ ಕನಸಿನಲ್ಲಿ ನಡೀತಾ ಇರುವಂತಹ ಅಷ್ಟು ಅನುಭವಗಳನ್ನು ನಾನು ರಿಯಲ್ ಅಂತಲೇ ಭಾವಿಸಿದ್ದೀನಿ. ಅದೇ ರೀತಿ ಕನಸು ಮಾತ್ರ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಮನಸ್ಸಿನ ಮೂಲಕ ಬಹಳ ಗಂಭೀರವಾಗಿ ಯಾವುದೋ ಒಂದು ಆಲೋಚನೆಯಲ್ಲಿ ನಾನು ಮಗ್ನನಾಗಿದ್ದಾಗ ಯಾರೋ ಬಂದು ಕೇಳ್ತಾರೆ, ನನ್ನನ್ನು ತಟ್ಟಿ ಎಬ್ಬಿಸ್ತಾರೆ. ಏನಪ್ಪ, ಯಾವುದೋ ಒಂದು ಪ್ರಪಂಚಕ್ಕೆ ಹೊರಟೋಗಿದ್ಯಲ್ಲ ನೀನು, ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ, ನಿನ್ನ ಕಣ್ಗಳು ಮಾತ್ರ ಈ ಕಡೆ ಇತ್ತು, ಆದರೆ ನಿನ್ನ ಎದುರುಗಡೆ ನಾ ಎಷ್ಟೊಂದು ಓಡಾಡಿದೆ, ನಿನ್ಗೇನು ಗೊತ್ತೇ ಆಗಲಿಲ್ವಲ್ಲ, ಅದಕ್ಕೆ ಬಂದು ನಿನ್ನ ಕಣ್ಣು ಬಿಟ್ಕೊಂಡಿದೀಯಾ. ಬಟ್ ನಿನ್ಗೇನು ಗೊತ್ತಾಗ್ತಾ ಇಲ್ಲ, ಏನೋ ಯೋಚನೆ ಮಾಡ್ತಾ ಇದೆಯಾ, ನಿನ್ನ ಗಮನ ಎಲ್ಲ ಬೇರೆ ಎಲ್ಲೋ ಇದೆ, ನೀನು ಮತ್ತೊಂದು ಪ್ರಪಂಚದಲ್ಲಿದೆಯಾ. ಸೊ ಕಣ್ಣು ಬಿಟ್ಕೊಂಡಿದ್ದೀನಿ, ಏನನ್ನೋ ಯೋಚನೆ ಮಾಡ್ತಾ ಇದ್ದೀನಿ, ಅಕ್ಕಪಕ್ಕದಲ್ಲಿ ಇರೋರು ಗೊತ್ತಾಗ್ತಾ ಇಲ್ಲ, ಎದುರುಗಡೆ ಇರೋರು ಗೊತ್ತಾಗ್ತಾ ಇಲ್ಲ. ಸೊ ಮತ್ತೊಂದು ಪ್ರಪಂಚ ಅಂತಂದರೆ ನಾನು ಯಾವುದೋ ಒಂದು ವಿಚಾರವನ್ನು ಬಹಳ ಗಹನವಾಗಿ ಆಲೋಚನೆ ಮಾಡ್ತಾ ಇದ್ದಿದ್ದರಿಂದ ದಟ್ ಯೋಚನಾ ಪ್ರಪಂಚದಲ್ಲಿ ನಾನಿದ್ದೆ. ಅದನ್ನು ಅವರು ಮತ್ತೊಂದು ಪ್ರಪಂಚ ಅಂತ ಹೇಳ್ತಾರೆ. ಸೊ ಕಣ್ಣು ಬಿಟ್ಕೊಂಡಿದ್ರು ಕೂಡ ನನ್ನ ಗಮನವೆಲ್ಲ ಆ ಒಂದು ಮತ್ತೊಂದು ವಿಚಾರದ ಬಗ್ಗೆ ಇದ್ದ ಕಾರಣದಿಂದ ಅಕ್ಕಪಕ್ಕದಲ್ಲಿ ಇದ್ದವರಾಗಲಿ ಎದುರುಗಡೆ ಬಂದು ನಿಂತವ್ರನ್ನಾಗಲಿ ನಾನು ಗುರುತಿಸ್ಲಿಲ್ಲ. ಸೊ ಕಣ್ಣು ಬಿಟ್ಕೊಂಡಿದ್ದೆ, ಐಸ್ ಆರ್ ಓಪನ್, ಬಟ್ ದೇರ್ ವಾಸ್ ನೋ ಮೈಂಡ್. ಸೊ ಹೀಗೆ ಆಲೋಚನೆಗಳ ಸುಳಿಯಲ್ಲಿ ನಾವು ಮುಳುಗೋಗಿರ್ತೀವಿ. ಆ ಯೋಚನೆಗಳನ್ನ ಮಾಡ್ತಾ ಇರ್ತೀವಲ್ಲ, ಇಟ್ ಈಸ್ ಕಾಲ್ಡ್ ದಿ ಭ್ರಮಾಲೋಕ. ಅದಕ್ಕೆ ಅವ್ರು ಹೇಳಿತು, ನೀನು ಮತ್ತೊಂದು ಪ್ರಪಂಚದಲ್ಲಿ ಇದ್ದಿ ಅಂತಂದರೆ ದೇರ್ ಈಸ್ ಅನದರ್ ಇಲ್ಯೂಷನರಿ ವರ್ಲ್ಡ್. ಸೊ ಯು ಆರ್ ದೇರ್. ಸೊ ಅನೇಕ ಸಂದರ್ಭದಲ್ಲಿ ಈ ರೀತಿ ಆ ಭ್ರಮಾಲೋಕದಲ್ಲಿ ನಾವಿದ್ದಾಗ ನಮಗೆ ಗೊತ್ತಿಲ್ಲ, ನಾವು ಒಬ್ಬೊಬ್ಬರೇ ಮಾತಾಡಿರ್ತೀವಿ, ಹತ್ತಿರ್ತೀವಿ, ನಗ್ತಾ ಇರ್ತೀವಿ. ಸೊ ಹೀಗೆ ಎಚ್ಚರವಾಗಿದ್ದುಕೊಂಡು ಕಣ್ಣು ಬಿಟ್ಕೊಂಡು ನಾವು ಎದುರುಗಡೆ ಯಾರು ಇಲ್ಲದೆ ಹೋದರೂ ಕೂಡ ನಾವು ಮಾತನಾಡಿರ್ತೀವಿ. ಅಲ್ಲಿ ಯಾವುದೇ ಒಂದು ಘಟನೆ ಇಲ್ಲದೆ ಹೋದರೂ ಕೂಡ ನಾವು ಹತ್ತಿರ್ತೀವಿ, ನಕ್ಕಿರ್ತೀವಿ. ಇದಕ್ಕೆ ಕಾರಣ ಏನು ಅಂತಂದರೆ, ನಾವು ನಮ್ಮನ್ನು ಮತ್ತೊಂದು ಲೋಕದೊಂದಿಗೆ ಗುರುತಿಸ್ಕೊಂಡಿರ್ತೀವಿ. ಏನೋ ಗಹನವಾದ ಆಲೋಚನೆ ಅಂತ ಹೇಳಿ ಆ ಆಲೋಚನೆಗಳ ಆ ಒಂದು ತರಂಗಗಳಲ್ಲಿ ನಾನು ಮುಳುಗೋಗಿರ್ತೀನಿ, ಅವುಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತೀನಿ. ಸೊ ಯಾರೋ ಬಂದು ಈ ರೀತಿ ಮಾತನಾಡಿಸಿದಾಗ, ನನ್ನ ಭುಜ ತಟ್ಟಿದಾಗ ನನಗೆ ಗೊತ್ತಾಗುತ್ತೆ. ಆಗ ನಾನು ಎಚ್ಚರಕ್ಕೆ ಬರ್ತೀನಿ. ಆಗ ಗೊತ್ತಾಗುತ್ತೆ, ಓ ಇಲ್ಲಿವರೆಗೆ ಹಾಗಾದ್ರೆ ನಾನು ಎಲ್ಲಿದ್ದೆ. ಅವರೇ ಹೇಳ್ತಾರೆ, ಇಲ್ಲೇ ಇದ್ದೆಪ್ಪ, ನೀನು ಎಲ್ಲೂ ಹೋಗಿರಲಿಲ್ಲ. ಹೌದಾ, ನಾ ಇಲ್ಲೇ ಇದ್ದ? ಎಸ್. ಹಾಗಾದ್ರೆ ನಾ ಕಂಡಿದ್ದು? ಹೌದಾ, ಏನು ನೋಡಿದೆ ನೀನು? ದಟ್ ಮೀನ್ಸ್ ಕಣ್ಣು ಬಿಟ್ಕೊಂಡು ನಾನು ಮತ್ತೊಂದು ಕನಸು ಕಾಣ್ತಾ ಇದ್ದೆ, ಹಗಲ ಕನಸು ಅಂತ ಹೇಳ್ತಾರೆ ಇದನ್ನು. ಸೊ ಇಟ್ ಈಸ್ ನಾಟ್ ನಿದ್ದೆ, ಇಟ್ ಈಸ್ ನಾಟ್ ಈವನ್ ಎಕ್ಸಾಕ್ಟ್ಲಿ ದಿ ಸ್ವಪ್ನ ಕೂಡ ಅಲ್ಲ. ಬಟ್ ಮತ್ತೊಂದು ರೀತಿಯ ಗಹನವಾದ ಆಲೋಚನೆಗಳ ಸುಳಿಗೆ ಸಿಕ್ಕಾಕೊಂಡ ನಾನು ಮತ್ತೊಂದು ಭ್ರಮಾಲೋಕವನ್ನು ನಾನು ಸೃಷ್ಟಿ ಮಾಡಿಕೊಂಡು ಭ್ರಮಾಲೋಕದಲ್ಲಿ ನಾನು ವಿಹರಿಸ್ತಾ ಇದ್ದೆ. ಸೊ ಯಾರೋ ಬಂದು ನನ್ನನ್ನು ಅಲ್ಲಾಡಿಸಿ ನನ್ನನ್ನು ಶೇಕ್ ಮಾಡಿದಾಗ ಗೊತ್ತಾಯಿತು. ಅವಾಗ ನಾನು ಅಂತೀನಿ, ಓ ಇಷ್ಟೊತ್ತು ನಾನು ಅಲ್ಲಿದ್ನ ಅಂತಂದ್ರೆ ಯಾವುದದು?
ವಾಟ್ ಈಸ್ ದಟ್ ಅಲ್ಲಿ? ಇಟ್ಸ್ ಅ ಭ್ರಮಾಲೋಕ. ಸೊ ಹೀಗೆ ನಾವು ನಮ್ಮನ್ನು ದೇಹ, ಮನಸ್ಸು, ಹೀಗೆ ಅನೇಕಗಳೊಂದಿಗೆ ನಾವು ಗುರುತಿಸ್ಕೊಂಡಿರ್ತೀವಿ. ಅರ್ಥೇಹ್ಯ ವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೆ ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೇನಾರ್ಥ ಗಮೋಯಥ. ಸೊ ದೇರ್ ಆರ್ ಸರ್ಟನ್ ವಿಚಾರಾಸ್, ಅನೇಕ ಬೇರೆ ಬೇರೆ ವಿಷಯಗಳಿರುತ್ತೆ. ಬಟ್ ದೇ ಆರ್ ನಾಟ್ ರಿಯಲ್, ದೇ ಆರ್ ಫಾಲ್ಸ್, ದೇ ಆರ್ ನಾಟ್ ಟ್ರೂ. ದೋ ದೇ ಆರ್ ನಾಟ್ ರಿಯಲ್, ದೇ ಆರ್ ಫಾಲ್ಸ್. ಅದು ಸುಳ್ಳು, ಅದು ಸತ್ಯವಲ್ಲ ಅಂತ ಅನೇಕ ಸಂದರ್ಭಗಳಲ್ಲಿ ನಮ್ಮ ಅರಿವಿಗೆ ಬಂದರೂ ಕೂಡ ಒಬ್ಬ ಜೀವಿ ಸದಾಕಾಲ ಅದನ್ನು ಕುರಿತು ಚಿಂತನೆಗೆ ಒಳಗಾಗಿರ್ತಾನೆ. ಇಟ್ಸ್ ಆಫ್ ನೋ ಯೂಸ್. ಸೊ ಆ ವಿಚಾರಗಳು ಅವನನ್ನು ಅಷ್ಟು ಬಲವಾಗಿ ಸೆಳೆದಿರುತ್ತೆ. ಫಾರ್ ಎಕ್ಸಾಂಪಲ್, ಚಿಂತೆಗಳು ನಮ್ಮನ್ನು ಕಾಡತ್ತೆ ಅಂತ ನಾವು ಮಾತನಾಡ್ತೀವಿ. ಚಿಂತೆಗಳು ನಮ್ಮನ್ನು, ಮನುಷ್ಯನನ್ನು ಕಾಡತ್ವೆ, ಹಿಂಸೆ ಮಾಡತ್ವೆ. ಚಿಂತೆಗಳು ವರೀಸ್ ಅಂತ ಹೇಳ್ತೀವಿ. ಈ ವರೀಸ್ ಅಂತ ಹೇಳಿದಾಗ ಅವುಗಳಿಗಿರುವಂತಹ ಶಕ್ತಿ ಏನು ಅಂತಂದ್ರೆ, ರೈಟ್ ನಾವು ಇಲ್ಲಿ ಏನೂ ಇಲ್ಲ, ವಿ ಆರ್ ಓಕೆ. ಬಟ್ ಮುಂದೆ ಭವಿಷ್ಯದಲ್ಲಿ ಈ ರೀತಿ ಆಗಬಹುದು ಅನ್ನುವ ಒಂದು ಭಯ. ಸಿ, ಭವಿಷ್ಯ ಅನ್ನುವಂತಹದ್ದು ಇನ್ನೂ ಅದು ಇಟ್ ಈಸ್ ಯೆಟ್ ಟು ಬಾರ್ನ್. ಫ್ಯೂಚರ್ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಯೆಟ್ ಟು ಬಾರ್ನ್. ಮತ್ತು ಭೂತಕಾಲ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಓವರ್. ಭೂತಕಾಲ ಈಸ್ ಓವರ್. ಭವಿಷ್ಯ ಅನ್ನುವಂತಹದ್ದು ಇಟ್ ಈಸ್ ಯೆಟ್ ಟು ಬಾರ್ನ್. ರೈಟ್ ನೌ ದಿಸ್ ವರ್ತಮಾನ ಈಸ್ ಅವೈಲಬಲ್ ಫಾರ್ ಯು. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ವರ್ತಮಾನದಲ್ಲಿ ನಾವು ನಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಭವಿಷ್ಯದಲ್ಲಿ ಇಂತಹದ್ದು ಆಗಬಹುದು ಅನ್ನುವ ಒಂದು ಭಯ. ವಿ ನೋ ದಟ್ ಇಟ್ ಈಸ್ ಭವಿಷ್ಯ. ನಾವೇ ಹೇಳ್ತೀವಿ ಮುಂದೆ ಅಂತ, ಮುಂದೆ ಈ ರೀತಿ ಆಗ್ಬೋದು ಅಂತಂದ್ರೆ ಇನ್ನೂ ಆಗಿಲ್ಲ ಅಂತ ನಮಗೆ ಗೊತ್ತು. ಸೊ ನಮಗೆ ಗೊತ್ತಿರುವಂತಹ ಒಂದು ಸತ್ಯವನ್ನ ಬಿಟ್ಟು ಮುಂದೆ ಈಸ್ ಯೆಟ್ ಟು ಬಾರನ್, ಅಲ್ಲಿ ಆಗಬಹುದಾದ ಅಂತಂದ್ರೆ ದೇರ್ ಇಸ್ ನೋ ಗ್ಯಾರಂಟಿ, ಇಟ್ ಈಸ್ ನಾಟ್ ಸರ್ಟನ್. ಸೊ ಇಟ್ ಈಸ್ ನಾಟ್ ಸರ್ಟನ್, ಬಟ್ ಸ್ಟಿಲ್ ಆ ಮುಂದೆ ಎಂದೋ ಒಂದು ದಿನ ಈ ರೀತಿ ಆಗಬಹುದು ಅನ್ನುವಂತಹ ಭಯ ನಮ್ಮನ್ನು ಕಾಡುತ್ತೆ. ಸೊ ದೆರ್ ಈಸ್ ನೋ ಟ್ರೂತ್ ಇನ್ ಇಟ್ ಆ್ಯಂಡ್ ದೆರ್ ಈಸ್ ನೋ ನೀಡ್ ಟು ಥಿಂಕ್ ಅಬೌಟ್ ಇಟ್. ಇದು ಸತ್ಯಕ್ಕೆ ದೂರ. ಇದನ್ನು ಈಗ ನಾನು ಯೋಚನೆ ಮಾಡುವಂತಹದ್ರಿಂದ ಏನೂ ಪ್ರಯೋಜನ ಇಲ್ಲ. ಇಂತಹ ಸತ್ಯಗಳು ನಮ್ಮ ಗಮನಕ್ಕೆ ಬರಬೇಕು. ಬಟ್ ನಮ್ಮ ಗಮನಕ್ಕೆ ಬರಬೇಕು ಇದು ಅಂತಂದ್ರೆ ನಾವು ಎಚ್ಚರದ ಸ್ಥಿತಿಗೆ ಬಂದು ನಿಂತಿರ್ಬೇಕಲ್ಲಿ. ನಾವು ನಮ್ಮನ್ನ ಎಚ್ಚರದ ಸ್ಥಿತಿಯಲ್ಲಿ ಗುರುತಿಸ್ಕೊಂಡಿರಬೇಕು. ಬಟ್ ಆಕ್ಚುಲಾಗಿ ಮುಂದೆ ಎಂದೋ ಒಂದು ದಿನ ಅಂತ ಹೇಳಿ ನಾವು ನಮ್ಮನ್ನು ಎಲ್ಲಿ ಗುರುತಿಸ್ಕೊಂಡಿದ್ದೀವಿ? ವಿ ಆರ್ ನಾಟ್ ಹಿಯರ್. ವರ್ತಮಾನದಲ್ಲಿ ನಾನಿಲ್ಲ. ದೆರ್ ಈಸ್ ನೋ ಭೂತಕಾಲ ಆ್ಯಂಡ್ ಫ್ಯೂಚರ್ ಈಸ್ ಯೆಟ್ ಟು ಬಾರ್ನ್. ಆ ಯೆಟ್ ಟು ಬಾರ್ನ್ ಅಲ್ಲಿ ಹೋಗಿ ನಾನು ನಿಂತಿದ್ದೀನಿ. ಆ್ಯಂಡ್ ಮುಂದೆ ಎಂದೋ ಒಂದು ದಿನ ಆಗತ್ತೆ ಅನ್ನುವಂತಹ ಒಂದು ಸತ್ಯ ಗೊತ್ತಿದ್ರೂ ಕೂಡ ವರ್ತಮಾನದಲ್ಲಿ ನಾನು ನನ್ನನ್ನು ಗುರುತಿಸ್ಕೊಳ್ಳದೆ ಎಟ್ಟು ಬಾರನ್ ಅನ್ನುವಂತಹ ಒಂದು ಭವಿಷ್ಯದಲ್ಲಿ ನಾನು ಗುರುತಿಸ್ಕೊಂಡು ಅಂಡ್ ಅದು ನಡೀಬಹುದು, ನಡೀದೇ ಇರಬಹುದು, ಅದನ್ನು ಕುರಿತು ಚಿಂತೆ ಮಾಡುವಂತಹದ್ದು. ಸೊ ದಿಸ್ ಈಸ್ ನಿಷ್ಪ್ರಯೋಜಕ. ಸೊ ಇದು ಸತ್ಯ ಅಲ್ಲ ಅನ್ನುವಂತಹದ್ದು ಗೊತ್ತೇ ಆಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂತಂದರೆ ನಾವು ನಮ್ಮನ್ನು ಎಚ್ಚರದ ಅವಸ್ಥೆಯಲ್ಲಿ ನಾವು ನಮ್ಮನ್ನು ಗುರುತಿಸ್ಕೋತಾ ಇಲ್ಲ. ನಾವು ನಮ್ಮನ್ನು ಗುರುತಿಸ್ಕೊಂಡಿರುವಂತಹದ್ದು ಭವಿಷ್ಯ. ದಟ್ ಭವಿಷ್ಯ ಈಸ್ ಯೆಟ್ ಟು ಬಾರ್ನ್.
ಇಟ್ ಈಸ್ ಲೈಕ್ ಕನಸು ಅಂತ ಹೇಳಿದಾಗ ಯಾವ ರೀತಿಯ ಕನಸು ಬೇಕಾದ್ರೂ ಬಿಡ್ಬೋದು, ಅದು ಕನಸು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ವಿಚಿತ್ರ ಏನು ಅಂತಂದರೆ, ಕನಸು ಅಂತ ಹೇಳಿದಾಗ ಅಲ್ಲಿ ಅನೇಕ ಕನಸುಗಳಿಗೆ ಅರ್ಥನೇ ಇರೋದಿಲ್ಲ. ಅಂತಹ ವಿಚಿತ್ರ ಕನಸಿನ ಅನುಭವ ಕೂಡ ನಮಗಾಗಿದೆ. ಬಟ್ ಇದು ವಿಚಿತ್ರ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರೋದು ಯಾವಾಗ ಅಂದರೆ ಎಚ್ಚರ ಆದಮೇಲೆ. ಸೊ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅರ್ಥವೇ ಇಲ್ಲ, ಎವ್ರಿಥಿಂಗ್ ಈಸ್ ಅನರ್ಥ. ಸೊ ಈ ರೀತಿಯ ಅನರ್ಥ ಪರಂಪರೆಯ ಕನಸುಗಳು ನಾವು ಕಾಣ್ತಾ ಇದ್ದಾಗ ಅದನ್ನು ನಿಜ ಅಂತಲೇ ತಿಳ್ಕೊಂಡಿರ್ತೀವಿ. ಇದು ಅರ್ಥ ಇಲ್ಲ, ಪ್ರಯೋಜನ ಇಲ್ಲ, ದೆರ್ ಈಸ್ ನೋ ಮೀನಿಂಗ್ ಇನ್ ಇಟ್ ಅನ್ನುವಂತಹದ್ದು ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಎಚ್ಚರದ ಅವಸ್ಥೆಗೆ ಬಂದ ಮೇಲೆ. ನಾವು ಕನಸಿನ ಅವಸ್ಥೆಯನ್ನು ಬಿಟ್ಕೊಟ್ಬಿಡ್ಬೇಕು. ಸೊ ಕನಸಿನ ಅವಸ್ಥೆಯನ್ನು ಬಿಟ್ಟಾಗ ನಾವು ವಿ ಕಮ್ ಟು ದಿ ಎಚ್ಚರದ ಅವಸ್ಥೆ. ಆ ಎಚ್ಚರದ ಅವಸ್ಥೆಗೆ ಬಂದಾಗ ಗೊತ್ತಾಗುತ್ತೆ ಇದು ಅನರ್ಥದ ಪರಂಪರೆ. ಇಲ್ಲಿವರೆಗೆ ನಾನು ಸಿಕ್ಕಾಕೊಂಡಿದ್ದು ಇಂತಹ ಅರ್ಥವೇ ಇಲ್ಲದೆ ಇರುವಂತಹ ಅಸತ್ಯದ ಕೆಲವು ಪರಂಪರೆಗಳಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ಸೊ ಕನಸಿನ ಅವಸ್ಥೆಯಿಂದ ನಾನು ನಿವೃತ್ತನಾಗಬೇಕು. ಕನಸಿನ ಅವಸ್ಥೆಯಿಂದ ನಾನು ನಿವೃತ್ತನಾದಾಗ ದೆನ್ ಐ ವಿಲ್ ಕಮ್ ಟು ದಿಸ್ ಎಚ್ಚರದ ಅವಸ್ಥೆ. ಅದೇ ರೀತಿ ಸತ್ಯ ನನಗೆ ಗೊತ್ತಾಗಬೇಕು. ಮುಂದೆ ಎಂದೋ ಒಂದು ದಿನ ಇದಾಗಬಹುದು, ಆಗದೇ ಇರಬಹುದು ಅನ್ನುವಂತಹ ಆ ಒಂದು ಸತ್ಯ ನನಗೆ ಯಾವಾಗ ಗೊತ್ತಾಗತ್ತೆ ಅಂತಂದರೆ, ನಾನು ನನ್ನನ್ನು ಎಚ್ಚರದ ಅವಸ್ಥೆಯಲ್ಲಿ ಗುರುತಿಸ್ಕೊಂಡಾಗ. ಬಟ್ ಇದು ಗೊತ್ತಾಗದೆ ಹೋದರೆ, ಇಂತಹ ಸತ್ಯಗಳು ನನಗೆ ಗೊತ್ತೇ ಆಗದೆ ಹೋದರೆ, ಜನ್ಮ ಮತ್ತು ಮೃತ್ಯುವಿನ ಚಕ್ರ ಅವುಗಳಿಂದ ನಮಗೆ ಬಿಡುಗಡೆ ಎನ್ನುವಂತಹದ್ದೇ ಇಲ್ಲ. ಸಿ ವೆನ್ ವಿ ಆರ್ ಐಡೆಂಟಿಫೈಡ್ ವಿತ್ ದ ಡ್ರೀಮ್, so dream is real for us. When we come out from that identification, ಆಗ ನಮಗೆ ಎಚ್ಚರ ಆಗುತ್ತೆ. then we say, oh, it is only dream, it is not real, it is unreal. Similarly, we are identified with the body, mind and intellect, so we take the world to be real. So if you can detach yourself from the wrong identification, this is what Krishna is giving this message to every one of us through Uddhava. So he says, if you can detach yourself from this wrong identification, then you will come to understand the world is unreal. And this is the truth. ಮತ್ತು ನಾವು ದುಃಖ, ನೋವು, ಸಂಕಟ, ಸಫರಿಂಗ್ಸ್ ಹೀಗೆಲ್ಲ ಮಾತನಾಡ್ತೀವಿ. ಸೊ ಈ ರೀತಿ ದುಃಖ, ನೋವು, ಸಂಕಟ, ಪೇನ್, ಸಫರಿಂಗ್ಸ್ ಇವೆಲ್ಲ ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಒಂದು ಸುಂದರವಾದ ಕನಸಿನೊಂದಿಗೆ ನಾವು ನಮ್ಮನ್ನು ಗುರುತಿಸ್ಕೊಂಡಾಗ ದ ಎಂಟೈರ್ ನೈಟ್, ಇನ್ಫ್ಯಾಕ್ಟ್ ಕನಸು ಕಾಣ್ತಾ ಇದ್ದಾಗ ಅದು ನೈಟ್ ಅಂತ ಕೂಡ ಗೊತ್ತಿಲ್ಲ. ನಾವು ರಾತ್ರಿಯಲ್ಲಿ ಮಲಗಿದ್ರಿಂದ ಎಚ್ಚರಕ್ಕೆ ಬಂದ ಮೇಲೆ ಹೇಳ್ತೀವಿ, ನಾನು ನಿನ್ನೆ ರಾತ್ರಿ ಕನಸು ಕಂಡೆ. ಕನಸಿನಲ್ಲಿ ನಾನು ಹಗಲು ಕ್ರಿಕೆಟ್ ಆಡಿದಂತಹ ಕನಸು ಬಿದ್ದಿರುತ್ತೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ನೈಟ್. ಬಟ್ ಅದು ನೈಟ್ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಯಾಕೆಂತಂದರೆ ಅಲ್ಲಿ ಹಗಲು ಸೂರ್ಯನ ಬೆಳಕಿನಲ್ಲಿ ಅಲ್ಲಿ ಕ್ರಿಕೆಟ್ ಆಡಿರ್ತೀವಿ. ಆ್ಯಂಡ್ ದಟ್ ಕನಸು ಈಸ್ ರಿಯಲ್ ಫಾರ್ ಅಸ್. ಸೊ ಇನ್ಫ್ಯಾಕ್ಟ್ ರಾತ್ರಿಯ ಸಮಯ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಗಿರೋದಿಲ್ಲ. ಕನಸಿನ ಮಾಯೆ ಆ ರೀತಿಯದು. ಸೊ ಥ್ರೂಔಟ್ ದಟ್ ಡ್ರೀಮ್ ಪೀರಿಯಡ್ ವಿ ಆರ್ ಇನ್ವಾಲ್ವ್ಡ್ ಆ್ಯಂಡ್ ಐದರ್ ವಿ ಆರ್ ಎಂಜಾಯಿಂಗ್ ಆರ್ ಸಫರಿಂಗ್ ಇಟ್ ಥರೋಲಿ, ದಟ್ ಡ್ರೀಮ್ ಎಕ್ಸ್ಪೀರಿಯನ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಸಡನ್ನಾಗಿ ಆಲ್ ಆಫ್ ಎ ಸಡನ್ ಎಚ್ಚರ ಆಗ್ಬಿಡುತ್ತೆ. ಸಮಥಿಂಗ್ ಹ್ಯಾಪನ್, ಎಚ್ಚರ ಆಗ್ಬಿಡುತ್ತೆ. ಆ್ಯಂಡ್ ವಿ ವೇಕ್ ಅಪ್ ಫ್ರಮ್ ದಿ ಡ್ರೀಮ್. ಸೊ ಆ ಕನಸು ಕಾಣ್ತಾ ಇದ್ದಾಗ ಇಟ್ ವಾಸ್ ಒಂದು ಸುಂದರವಾದ ಕನಸು, ಆ ಅನುಭವದಲ್ಲಿ ನಾವಿರ್ತೀವಿ. ಸೊ ಅನ್ಫಾರ್ಚುನೇಟ್ ಆಗಿ ಏನೋ ಒಂದು ಕಾರಣದಿಂದ ಸಡನ್ ಆಗಿ ಎಚ್ಚರ ಆದಾಗ ವಿ ಕೇಮ್ ಔಟ್ ಫ್ರಮ್ ದಟ್ ಬ್ಯೂಟಿಫುಲ್ ಡ್ರೀಮ್ ವರ್ಲ್ಡ್. ಅದು ಬ್ಯೂಟಿಫುಲ್ ಡ್ರೀಮ್ ಇರ್ಬೋದು ಅಥವಾ
ಒಂದು ಹೆದರಿಕೆ ಆಗುವಂತಹ ಒಂದು ಕನಸು ಕೂಡ ಆಗಿರಬಹುದು. ಒಟ್ಟಿನಲ್ಲಿ ಅನರ್ಥಗಳಿಂದ ಕೂಡಿರುವಂತಹ ಡ್ರೀಮ್ ಕೂಡ ಆಗಿರಬಹುದು. ಅಥವಾ ಕನಸಿನಲ್ಲಿ ನಾವು ನಮ್ಮ ಇಷ್ಟ ದೈವದೊಂದಿಗೆ ನಾವು ಸಂಭಾಷಣೆಯಲ್ಲಿ ಕೂಡ ಇದ್ದಿರುವಂತಹ ಕನಸು ಕೂಡ ಆಗಿರ್ಬೋದು, ಡಿವೈನ್ ಡ್ರೀಮ್ ಕೂಡ ಆಗಿರಬಹುದು. ಬಟ್ ನಾವು ಯಾವಾಗ ನಮಗೆ ಎಚ್ಚರ ಆಯಿತು, ವೆನ್ ವಿ ವೇಕಪ್, ದೆನ್ ವಿ ಕೇಮ್ ಟು ನೋ ದಟ್ ಇಟ್ ವಾಸ್ ಓನ್ಲಿ ಎ ಡ್ರೀಮ್. ಇಲ್ಲಿವರೆಗೆ ನಾನು ದೇವ್ರ ಜೊತೆ ಮಾತನಾಡ್ತಾ ಇದ್ದೆ, ನನ್ನ ಇಷ್ಟದೈವ ಗಣಪತಿ ಇರ್ಬೋದು, ಶಿವ ಇರ್ಬೋದು, ಕೃಷ್ಣ ಇರ್ಬೋದು, ಅವನ ಜೊತೆ ಮಾತನಾಡ್ತಾ ಇದ್ದೆ. ಕನಸು ಮುಗಿದೋಯ್ತು, ಎಚ್ಚರ ಆಗೋಯ್ತು. ಇಟ್ ವಾಸ್ ಓನ್ಲಿ ಎ ಡ್ರೀಮ್ ಆ್ಯಂಡ್ ವಿ ಡ್ರಾಪ್ ಇಟ್. ಒಂಥರ ಇದು ಇಲ್ಲಿಯವರೆಗೆ ನಡೆದಿದ್ದಷ್ಟು ಕನಸು ಅಂತ ಹೇಳಿ ನಾವು ಮನಸ್ಸಿನಿಂದ ಅದನ್ನು ಬಿಟ್ಕೊಟ್ಬಿಡ್ತೀವಿ. ಯಾಕೆ ಅಂತಂದರೆ ವಿ ನೋ ದಟ್ ಇಟ್ ಈಸ್ ಓನ್ಲಿ ಎ ಡ್ರೀಮ್. ಅನೇಕ ಸಂದರ್ಭಗಳಲ್ಲಿ ನಾವು ಯಾವ ರೀತಿಯ ಕನಸು ಕಂಡ್ವಿ ಅನ್ನುವಂತಹ ನೆನಪುಗಳು ಕೂಡ ನಮಗೆ ಸಿಗೋದಿಲ್ಲ. ನಾವು ಬೆಳಗ್ಗೆ ಎಚ್ಚರ ಆದಮೇಲೆ ನಾವು ನೆನಪು ಮಾಡಿಕೊಳ್ಳುವಂತಹ ಬಹಳ ಪ್ರಯತ್ನ ಪಡ್ತೀವಿ. ನೆನ್ನೆ ರಾತ್ರಿ ಏನೋ ಒಂದು ಕನಸು ಬಿತ್ತು, ಆದರೆ ಅದು ಏನು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಬಟ್ ಏನೋ ಸಮಥಿಂಗ್, ಏನೋ ಒಂದು ಕನಸಿನಲ್ಲಿ ನಾನು ಕಂಡೆ, ಬಟ್ ಏನು ಕಂಡೆ ಗೊತ್ತಾಗ್ತಾ ಇಲ್ಲ. ಸೊ ಹೀಗೆ ಈ ಕನಸು ಎಲ್ಲಿಯವರೆಗೆ ನನ್ನಲ್ಲಿ ನಡೀತಾ ಇರುತ್ತೆ ಅಂತಂದರೆ ಎಚ್ಚರ ಆಗೋವರೆಗೂ ಈ ರೀತಿ ಕನಸು ನಡೀತಾ ಇರುತ್ತೆ. ಆ ಕನಸು ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಎಚ್ಚರ ಆದಾಗ ಕನಸು ಸ್ಟಾಪ್ ಆಗುತ್ತೆ. ಬಟ್ ಎಚ್ಚರ ಹೇಗಾಗತ್ತೆ? ಇಫ್ ಎವ್ರಿಥಿಂಗ್ ಈಸ್ ಕಂಫರ್ಟಬಲ್, ಹೌ ಟು ವೇಕ್ ಅಪ್ ಫ್ರಮ್ ದಿ ಡ್ರೀಮ್? ಕನಸಿನಲ್ಲಿ ಸುಂದರವಾದ ಅನುಭವ, ಏನೋ ಒಂದು ವಿ ಆರ್ ಎಂಜಾಯಿಂಗ್. ಕನಸು ಅಂತ ಕೂಡ ಗೊತ್ತಿಲ್ಲ. ಬಟ್ ಹೌ ಟು ವೇಕ್ ಅಪ್ ಫ್ರಮ್ ದ ಡ್ರೀಮ್? ಸೊ ನಮ್ಮ ಲೈಫ್ ಹೇಗೆ ಅಂತಂದರೆ, ಇಟ್ ಗಿವ್ಸ್ ಅಸ್ ಮೆನಿ ಆಪರ್ಚುನಿಟೀಸ್, ಮೆನಿ ಚಾನ್ಸಸ್. It creates many situations to wake up. ಆ್ಯಕ್ಚುಲಾಗಿ ಎಚ್ಚರ ಅನ್ನುವಂತಹದ್ದು ಕೇವಲ ಕನಸಿನಿಂದ ನಾವು ನಿವೃತ್ತನಾಗುವಂತಹದ್ದು ಅಥವಾ ನಿದ್ದೆಯಿಂದ ಎಚ್ಚರ ಆಗುವಂತಹದ್ದು. ಆ ಎಚ್ಚರ ಇಸ್ ಲೌಕಿಕ. ಬಟ್ ವೇದಾಂತ ಈ ಎಚ್ಚರವನ್ನು ಕುರಿತು ಮಾತನಾಡ್ತಾ ಇಲ್ಲ. ಸೊ ಇಲ್ಲಿ ಭಗವಂತ ನಮಗೆ ಅನೇಕ ರೀತಿಯ ಅವಕಾಶಗಳನ್ನು ಮತ್ತೆ ಮತ್ತೆ ಕೊಡ್ತಾ ಇರ್ತಾನೆ. ಯು ವೇಕಪ್, you wake up, know the reality. See, to understand the reality, you must be available in the echarada avasthe, that is jagrat. ಜಾಗ್ರದ ಅವಸ್ಥೆ ಅಂತ ಹೇಳ್ತೀವಿ. ಸೊ ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ ಅಥವಾ ನಿದ್ರೆಯ ಅವಸ್ಥೆ ಅನ್ನುವಂತಹದ್ದು ಲೌಕಿಕದಲ್ಲಿ ನಾವು ಕೆಲವು ಅವಸ್ಥೆಗಳನ್ನು ಗುರುತಿಸಿಕೊಂಡು ಆ ರೀತಿ ಹೇಳ್ತೀವಿ. ಬಟ್ ಇಲ್ಲಿ ಭಗವಂತ ನಮಗೆ ಅನೇಕ ಆಪರ್ಚುನಿಟಿಗಳನ್ನು ಕೊಟ್ಟಿದ್ದಾನೆ, ಎಷ್ಟೊಂದು ಸಿಚುವೇಶನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾನೆ. ನನಗಾಗಿ ಅನೇಕ ಬೇರೆ ಬೇರೆ ಅವಕಾಶಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಯಾಕೆ ಇಷ್ಟೊಂದು ಅವಕಾಶಗಳನ್ನು ಕೊಡ್ತಾ ಇದ್ದಾನೆ? ಯಾಕೆ ಮತ್ತೆ ಮತ್ತೆ ಇಂತಹ ದಾರಿಗಳನ್ನು ತೋರಿಸ್ತಾ ಇದ್ದಾನೆ? ಬಿಕಾಸ್ ಹಿ ವಾಂಟ್ಸ್ ಮೀ ಟು ವೇಕ್ ಅಪ್ ಟು ಹಿಸ್ ಕಾಲ್. ಸೊ ಬಿ ಕೇರ್ಫುಲ್ ಅಂತ ವೇದಾಂತ ನಮಗೆ ಮತ್ತೆ ಮತ್ತೆ ಎಚ್ಚರಿಸ್ತಾ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಅಬ್ಸರ್ವ್ ದಟ್ ಆ್ಯಂಡ್ ವಿ ಶುಡ್ ರೆಕಗ್ನೈಸ್ ದಟ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಅಲರ್ಟ್. ದಟ್ ಅಲರ್ಟ್ ವೇದಾಂತ ಹೇಳ್ತಾ ಇರುವಂತಹ ದಿಸ್ ಅಲರ್ಟ್ನೆಸ್ ಈಸ್ ಕಾಲ್ಡ್ ಜಾಗೃತಾವಸ್ಥೆ. ಸಿ, ಆ ಜಾಗೃತಾವಸ್ಥೆಯಲ್ಲಿ ನೀನಿದ್ದಾಗ ದೇರ್ ವಿಲ್ ಬಿ ನೋ ಇಲ್ಯೂಷನ್ಸ್, there will be no dream. ಆ ಫ್ಯೂಚರ್ ಅನ್ನುವಂತಹದ್ದು, ಭವಿಷ್ಯ ಅನ್ನುವಂಥದ್ದು ಹುಟ್ಟೇ ಇಲ್ಲ ಅಂತಂದಾಗ ಕೂಡ ನಾನು ಇಷ್ಟೊಂದು ಯೋಚನೆಯನ್ನು ಮಾಡ್ತಾ ಇದ್ದೀನಿ, ಹೆದರಿದ್ದೀನಿ, ಒದ್ದಾಡ್ತಾ ಇದ್ದೀನಿ, ಐ ಆಮ್ ಸಫರಿಂಗ್. ಯಾಕೆ ಅಂತಂದರೆ ಯು ಆರ್ ನಾಟ್ ಇನ್ ದಿ ಎಚ್ಚರದ ಅವಸ್ಥೆ. ಅದನ್ನು ಇಲ್ಲಿ ಭಗವಂತ ಹೇಳ್ತಾ ಇರೋವಂಥದ್ದು. ನಿನಗೆ ಗೊತ್ತಿದೆ, ಸಿ, ಭೂತಕಾಲ ಅನ್ನುವಂತಹದ್ದು ಇಲ್ಲ, ಮುಗಿದು ಹೋಗಿದೆ. ಭವಿಷ್ಯ ಅನ್ನುವಂತಹದ್ದು ಹುಟ್ಟೇ ಇಲ್ಲ. ಈಗಿರುವಂತಹದ್ದು ವರ್ತಮಾನ.
ಈಗಿರೋದನ್ನು ನಾವು ಅನುಭವಿಸ್ಬೇಕು ಅನ್ನುವಂತಹದ್ದನ್ನು ಅನೇಕ ಸಂದರ್ಭಗಳಲ್ಲಿ ಎಲ್ಲರೂ ಹೇಳ್ಕೊಟ್ಟಿರುವಂತಹ ಈ ಒಂದು ಸತ್ಯ ನಮ್ಮ ನೆನಪಿಗೆ ಯಾಕೆ ಬರ್ತಾ ಇಲ್ಲ ಅಂತಂದರೆ, ನಿಜವಾಗ್ಲೂ ವಿ ಆರ್ ನಾಟ್ ವೇಕ್ ಅಪ್ ಟು ದಟ್ ಅಲರ್ಟ್ನೆಸ್. ಸೊ ಭಗವಂತ ಹೇಳ್ತಾನೆ, ತಸ್ಮಾತ್ ಉದ್ಧವ ಮಾ ಭುಕ್ಷ್ವ ವಿಷಯಾನಸ ಇಂದ್ರಿಯೈ ಆತ್ಮ ಗ್ರಹಣ ನಿರ್ಭಾತಂ ಪಶ್ಯ ವೈ ಕಲ್ಪಿತಂ ಭ್ರಮಂ. ಹೇ ಉದ್ಧವ, ತಸ್ಮಾತ್ ಆದುದರಿಂದ, ಮಾ ಭುಂಕ್ಷ್ವ ಅಂತಂದರೆ ನೀನು ಇಂತಹದ್ದನ್ನೆಲ್ಲ ಅನುಭವಿಸಬೇಡ, ಭೋಗಿಸಬೇಡ, ಇಂದ್ರಿಯಗಳನ್ನು ಪೋಷಿಸುವಂತಹ ಪ್ರಯತ್ನವನ್ನು ಮಾಡಬೇಡ. ಭೋಗಿಸೋದು ಅಂತಂದರೆ ಅದೇ ಅರ್ಥ, ಇಂದ್ರಿಯಗಳನ್ನು ಪೋಷಿಸುವಂತಹ ಪ್ರಯತ್ನವನ್ನು ಮಾಡಬೇಡ. ಇಂದ್ರಿಯಗಳಿಗೆ ಎಂದೂ ಕೂಡ ಅವುಗಳು ತೃಪ್ತಿಯನ್ನು ಹೊಂದಲ್ಲ. ಸೊ ದೊಡ್ಡ ದುಷ್ಟ ಇಂದ್ರಿಯಗಳು ಅಂತಲೇ ಕರೀತಾರೆ. ದುಷ್ಟ ಇಂದ್ರಿಯಗಳಿಂದ ವಿಷಯಗಳನ್ನು ನೀನು ಭೋಗಿಸಬೇಡ. ಯಾಕೆಂತಂದ್ರೆ ಅವು ಮತ್ತೆ ಮತ್ತೆ ನಿನ್ನನ್ನು ಟೆಂಪ್ಟ್ ಮಾಡುತ್ತವೆ. ಇಸ್ ಒನ್ ಮೋರ್ ಟೈಮ್, ಒನ್ ಮೋರ್ ಟೈಮ್, ಒನ್ ಮೋರ್ ಟೈಮ್. ಸೊ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಆತ್ಮನಲ್ಲಿ ಒಂದು ರೀತಿಯ ಭ್ರಮೆಯನ್ನು ಉಂಟು ಮಾಡುತ್ತದೆ. ಬಿಕಾಸ್ ಆಫ್ ದಿ ಭ್ರಮೆ ದೇರ್ ಇಸ್ ಭೇದ ಬುದ್ಧಿ. ಸೊ ಇವುಗಳನ್ನು ಅರಿತು ಇಂದ್ರಿಯ ಸಹವಾಸದಿಂದ ನೀನು ದೂರ ಇರು. ಈ ದುಷ್ಟ ಇಂದ್ರಿಯಗಳು ನಿನ್ನ ಬೆಳವಣಿಗೆಯನ್ನು ಇಷ್ಟಪಡೋದಿಲ್ಲ. ಸೊ ಇಟ್ ವಿಲ್ ನಾಟ್ ಅಲೋ ಯು ಟು ಉದ್ಧಾರ. ಸೊ ದೇ ವಿಲ್ ನಾಟ್ ಎನ್ಕರೇಜ್ ಯು. ಸೊ ಇಂದ್ರಿಯಗಳ ಸಹವಾಸ ಹೇಗೆ ಅಂತಂದರೆ, ಒಮ್ಮೆ ಇಫ್ ಯು ಪೇ ಅಟೆನ್ಷನ್ ಟು ಇಟ್, ಇಟ್ ವಿಲ್ ಡ್ರ್ಯಾಗ್ ಯು ಟು ಪೇ ಮೋರ್ ಆ್ಯಂಡ್ ಮೋರ್ ಅಟೆನ್ಷನ್ ಟು ಇಟ್. ಸೊ ಅವುಗಳಿಗೆ ತೃಪ್ತಿ ಅನ್ನುವಂತಹದ್ದಿಲ್ಲ. ಸೊ ಯು ವಿಲ್ ಬಿ ಮೋರ್ ಅಟ್ಯಾಚ್ ಟು ದಿ ವಿಷಯಾಸ್. ಸೊ ದಟ್ ಈಸ್ ಕಾಲ್ಡ್ ಸಂಸಾರ. ಸೊ ಬಿಕಾಸ್ ಆಫ್ ಮೋರ್ ಅಟ್ಯಾಚ್ಮೆಂಟ್, a desire will be born in the mind. And again, if you fulfill that desire, then such desires will be more in a number then. And if it is fulfilled, you feel happy. If it is not fulfilled, you will get angry. Krodha. So anger leads to delusion. ಮೋಹಕ್ಕೆ ಕಾರಣ ಆಗುತ್ತೆ. ಮೋಹದ ಕಾರಣದಿಂದ ಬುದ್ಧಿಭ್ರಮಣೆ. ಪರಮಾತ್ಮ ಗೀತೆನಲ್ಲಿ ಕೂಡ ಇದನ್ನು ಹೇಳಿದ್ದಾನೆ. ಸೊ ಬುದ್ಧಿಭ್ರಮಣೆ ಅಂತಂದರೆ ಮೆಮೊರಿ ಲಾಸ್. ಸೊ ಮೆಮೊರಿ ಲಾಸ್ ಅಂತಂದ್ರೆ ಏನು? ಇಟ್ ಈಸ್ ಸರ್ವನಾಶ. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ದಿ ಡಿಸೈರ್ಸ್. ಸೊ ದೇರ್ ಫೋರ್ ಉದ್ಧವ, ಡೋಂಟ್ ಫೀಡ್ ದಿ ವೈಲ್ಡ್ ಸೆನ್ಸಸ್, ದುಷ್ಟ ಇಂದ್ರಿಯಗಳು. ಸೊ ಮೇಂಟೈನ್ ಡಿಸ್ಟೆನ್ಸ್, ಬಿ ಅವೇ ಫ್ರಮ್ ಇಟ್. ಕ್ಷಿಪ್ತೋವಮಾನೀತೋ ಸದ್ಭಿಃ ಪ್ರಲಯೋಬ್ಧ ಸೋಯಿತೋ ತವ ತಾಡಿತ ಸನ್ನಿಬದ್ಧೋ ವಾ ವೃತ್ಯಾವ ಪರಿಹಾಪಿತ ನಿಷ್ಠಿತೋ ಮೂತ್ರಿತೋ ವಾಗ್ನೈ ಬಹುದೈವಂ ಪ್ರಕಂಪಿತಃ ಶ್ರೇಯಸ್ಕಾಮಃ ಕೃಚ್ಛ್ರಗತ ಆತ್ಮನಾತ್ಮನ ಉದ್ಧರೇತ್. ಸೊ ಆತ್ಮಾನಂ ಉದ್ಧರೇತ್. ಸೊ ಲಿಫ್ಟ್ ಯುವರ್ ಸೆಲ್ಫ್ ಬೈ ಯುವರ್ ಸೆಲ್ಫ್. ಸೊ ಗೀತೆನಲ್ಲಿ ಕೂಡ ಇದು ಭಗವಂತ ಹೇಳಿದಾನೆ, ನಿನ್ನ ಶ್ರೇಯಸ್ಸನ್ನು ನೀನೇ ಮಾಡ್ಕೋಬೇಕು. ಉದ್ಧರೇ ಆತ್ಮನಾತ್ಮಾನಂ, ನಿನ್ನ ಉದ್ಧಾರವನ್ನು ನೀನೇ ಮಾಡ್ಕೋಬೇಕು. ಲಿಫ್ಟ್ ಯುವರ್ ಸೆಲ್ಫ್ ಬೈ ಯುವರ್ ಸೆಲ್ಫ್. ಸೊ ಸಂಬಡಿ ವಿಲ್ ಕಮ್ ಅಂಡ್ ಹೆಲ್ಪ್ ಮೀ? ನೋ, ದೇ ವಿಲ್ ನಾಟ್. ಸೊ ಬೇರೆ ಯಾರಿಗೋ ನನ್ನನ್ನು ಉದ್ಧರಿಸೋದಕ್ಕೆ ಸಾಧ್ಯವೇ ಇಲ್ಲ. ವಿ ಥಿಂಕ್ ಸೊ. ಯಾರೋ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಉದ್ಧಾರ ಮಾಡ್ತಾನೆ ಎನ್ನುವಂತಹದ್ದನ್ನು ಯು ಡೋಂಟ್ ಬಿಲೀವ್ ದಟ್. ಸೊ ಮತ್ತೊಬ್ಬ ಬರ್ತಾನೆ ಅಂತಂದರೆ ಮತ್ತೊಬ್ಬ ವ್ಯಕ್ತಿ ಬಂದು ನಮ್ಮನ್ನು ಕತ್ತಿಡಿದು ಹೊರಗೆ ತಳ್ಬೋದು ಅಷ್ಟೇ. ಮತ್ತೊಬ್ಬನಿಂದ ನಾನು ಉದ್ಧಾರ ಆಗ್ತೀನಿ ಅನ್ನುವಂತಹದ್ದು ಈಸ್ ನಾಟ್ ವೈಸ್. ಸೊ ಇಲ್ಲಿ ನನ್ನ ಉದ್ಧಾರವನ್ನು ನಾನೇ ಮಾಡ್ಕೋಬೇಕು. ಅದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಅನೇಕ ಸಂದರ್ಭಗಳಲ್ಲಿ ಹೊರಗಿನ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ಯಾಕೆ ಅಂತಂದರೆ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದಾಗ ನಮ್ಮ ಸುತ್ತಮುತ್ತ ಅನೇಕ ರೀತಿಯ ಜನಗಳಿರ್ತಾರೆ.
ನಾವು ಅವ್ರನ್ನ ಒಳ್ಳೆಯವರು ಕೆಟ್ಟವರು ಅಂತ ನಾವು ಗುರುತಿಸಿರ್ತೀವಿ, ದುಷ್ಟ ಜನಗಳು ಅಂತ ಹೇಳ್ತೀವಿ. ಸೊ ಈ ದುಷ್ಟ ಜನಗಳು ಮಧ್ಯದಲ್ಲಿ ನಾವಿದ್ದಾಗ ಏನಾಗುತ್ತೆ, ಅನೇಕ ಈ ಕೆಟ್ಟ ವ್ಯಕ್ತಿಗಳು ಬಂದು ನಮ್ಮನ್ನು ಕತ್ತಿಡಿದು ಹೊರಗೆ ತಳ್ತಾರೆ, ಕೆಟ್ಟ ಮಾತುಗಳನ್ನಾಡಿ ನಮ್ಮನ್ನು ನಿಂದಿಸ್ತಾರೆ, ಅವಮಾನ ಮಾಡ್ತಾರೆ, ಎಲ್ಲರಿಗೂ ನಮಗೆ ಪರಿಹಾಸ್ಯವನ್ನು ಮಾಡ್ತಾರೆ, ನಮ್ಮನ್ನು ನೋಡಿ ಬೇರೆಯವರು ನಗೋ ಹಾಗೆ ಮಾಡ್ತಾರೆ, ನಮಗೆ ಹೊಡಿಬೋದು, ಬೈಬೋದು, ನಮ್ಮ ಕೈಕಾಲು ಕಟ್ಟಾಕ್ಬೋದು. ಪರಮಾತ್ಮ ಇಲ್ಲಿ ನಿನ್ನ ಉದ್ಧಾರಕ್ಕಾಗಿ ನೀನು ಏನು ಮಾಡ್ಕೋಬೇಕು, ನೀನು ಹೇಗಿರಬೇಕು ಅನ್ನುವಂತಹ ಒಂದು ಸೂಕ್ಷ್ಮ ವಿಷಯವನ್ನು ಅವನು ಇಲ್ಲಿ ತಿಳಿಸ್ತಾ ಇರುವಂತಹದ್ದು. ಸೊ ನಮ್ಮ ಜೀವನ ನಿರ್ವಹಣೆಗೆ ಅಗತ್ಯವಾಗಿರುವಂತಹದ್ದನ್ನು ನಮ್ಮಿಂದ ಅವ್ರು ಕಿತ್ಕೋಬಹುದು. ಹೀಗೆ ಅನೇಕ ರೀತಿಯ ಹಿಂಸೆಗಳನ್ನು ಮಾಡಬಹುದು. ನಮ್ಮ ಮೈ ಮೇಲೆ ಉಗುಳಬಹುದು, ನಮ್ಮ ಮೇಲೆ ಮೂತ್ರ ವಿಸರ್ಜನೆ ಮಾಡಬಹುದು, ನಮ್ಮನ್ನು ವಿಚಲಿತಗೊಳಿಸಿ ಆಘಾತ ಉಂಟಾಗುವ ಹಾಗೆ ಮಾಡಬಹುದು. ಈ ರೀತಿಯ ಅನೇಕ ತೊಂದರೆಗಳನ್ನು ನಮಗೆ ಅವ್ರು ಮಾಡ್ತಾರೆ. ಬಟ್ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯ ಉಪದ್ರವದಿಂದ ಕೂಡ ನಾವು ಘಾಸಿಗೊಳ್ಳಬಾರದು ಅನ್ನುವಂತಹದ್ದನ್ನು ಭಗವಂತ ಇಲ್ಲಿ ಹೇಳ್ತಾನೆ. ಯು ಡೋಂಟ್ ರಿಯಾಕ್ಟ್. ಸೊ ನೀನು ಎದೆಗುಂದಬಾರದು, ಎಲ್ಲವನ್ನ ಸಹಿಸಿಕೊಳ್ಳುವಂತಹ ತಾಳ್ಮೆಯನ್ನು ನೀನು ಬೆಳೆಸ್ಕೋಬೇಕು. ಯಾಕೆಂತಂದರೆ ನಮಗೆ ಯಾರೋ ಒಬ್ಬ ವ್ಯಕ್ತಿ ಇಷ್ಟೊಂದೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಮ್ಮನ್ನು ಹಿಂಸಿಸ್ತಾ ಇರುವಂತಹವರು, ನಮಗೆ ತೊಂದರೆಯನ್ನು ಕೊಡ್ತಾ ಇರುವಂತಹವರು, ದೇ ಆರ್ ಇಗ್ನೋರೆಂಟ್ ಪೀಪಲ್, ದೇ ಆರ್ ಅಜ್ಞಾನಿಗಳು. ಅವರಿಗೆ ಸ್ವತಃ ತಾವೇನು ಮಾಡ್ತಾ ಇದ್ದೀವಿ ಅನ್ನುವಂತಹದ್ದೇ ಗೊತ್ತಿಲ್ಲ. ಅವರಿಗೆ ಗೊತ್ತಿದ್ದರೆ ನನಗೆ ಇಷ್ಟೊಂದು ಹಿಂಸೆ ಮಾಡ್ತಾ ಇರಲಿಲ್ಲ, ನನಗೆ ತೊಂದರೆ ಕೊಡ್ತಿರ್ಲಿಲ್ಲ, ನನ್ನನ್ನು ಬೈತಿರ್ಲಿಲ್ಲ, ಹೊಡಿತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಬಟ್ ನನಗೆ ಇಷ್ಟೊಂದು ಹಿಂಸೆಯನ್ನು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನು ಮಾಡ್ತಾ ಇದ್ದೀವಿ ಅನ್ನೋವಂತಹದ್ದೇ ಅವರ ಅರಿವಿಗೆ ಬಂದಿಲ್ಲ. ಟು ದಟ್ ಎಕ್ಸ್ಟೆಂಟ್ ದೇ ಆರ್ ಇಗ್ನೋರೆಂಟ್, ದೇ ಆರ್ ಅಜ್ಞಾನಿಗಳು. ಸೊ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಹೇ ಉದ್ಧವ, ನಾನು ಮುಖ್ಯವಾಗಿ ನಿನಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯುವರ್ ಉದ್ಧಾರ. ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾನೆ. ಮುಖ್ಯವಾಗಿ ನನ್ನ ಉದ್ದೇಶ ಏನು ಅಂತಂದರೆ, ನೀನು ಉದ್ಧಾರ ಆಗಬೇಕು. ನನ್ನ ಶ್ರೇಯಸ್ಸನ್ನು ನಾನು ಬಯಸ್ತಾ ಇದ್ದೀನಿ, ನನಗೆ ಅದಿಷ್ಟ ಅಂತ ಹೇಳಿದ್ಮೇಲೆ ಹೊರಗಿನ ಎಲ್ಲ ಕಠಿಣತೆಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನು ನಾನು ಬೆಳೆಸ್ಕೋಬೇಕಾಗುತ್ತೆ. ಮತ್ತು ಬುದ್ಧಿ ಹಾಗೂ ವಿವೇಕದ ಮೂಲಕ ನಮ್ಮನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ರಿಯಾಲಿಟಿ ಅಂತ ಹೇಳ್ತೀವಿ. ಆ ರಿಯಾಲಿಟಿ ಯಾವುದು ಅಂತಂದರೆ, ಇಟ್ ಈಸ್ ಕಾಲ್ಡ್ ದಿ ಆತ್ಮದೃಷ್ಟಿ. ಸೊ ಈ ಆತ್ಮದೃಷ್ಟಿ ಅನ್ನುವಂತಹದ್ದು ಏನು ಅಂತಂದರೆ, ಅದು ನಮ್ಮನ್ನು ಸಾಕಷ್ಟು ಬಲಗೊಳಿಸುತ್ತೆ. ಆ್ಯಂಡ್ ದಿಸ್ ಆತ್ಮದೃಷ್ಟಿ ಅನ್ನುವಂತಹದ್ದು ಈಸ್ ಎ ವೆರಿ ಗ್ರೇಟ್ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ದ ಓನ್ಲಿ ಇನ್ಸ್ಟ್ರೂಮೆಂಟ್ ದಟ್ ಇಟ್ ಕ್ಯಾನ್ ಪ್ರೊಟೆಕ್ಟ್ ಅಸ್, ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಮೀ ಟು ರೇಸ್ on my own. What is that Atmadrushti? It is called the grace, Bhagavan's grace, divine grace. ಸೊ ಇವೆಲ್ಲವನ್ನು ನಾನು ಸಹಿಸಿಕೊಳ್ಳೋದಕ್ಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ನಾಟ್ ದಟ್ ಡಿಫಿಕಲ್ಟ್, ಬಿಕಾಸ್ ಯು ಹ್ಯಾವ್ ದಟ್ ಡಿವೈನ್ ಗ್ರೇಸ್. And how do we get that divine grace? ಆ್ಯಕ್ಚುಲಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಭಗವಂತನ ಒಂದು ಕಾರುಣ್ಯ ನನಗೆ ಸಿಕ್ಕಿಲ್ಲ, ಭಗವಂತನ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಿಲ್ಲ, ಹೀಗೆ ನಾವು ಮಾತನಾಡ್ತೀವಿ. ಸತ್ಯ ಏನು ಅಂತಂದರೆ, ಭಗವಂತನ ಒಂದು ಕೃಪಾದೃಷ್ಟಿ ಎನ್ನುವಂತಹದ್ದು ನನ್ನ ಮೇಲೆ ಬಿದ್ದ ಕಾರಣದಿಂದ ಅವನು ನನ್ನನ್ನು ಆಯ್ಕೆ ಮಾಡಿ ಈ ಜಗತ್ತಿಗೆ ಕಳಿಸಿದ್ದಾನೆ. ನನಗೆ ಒಂದು ಜೀವ ಅಂತ ಹೇಳಿ ಇಲ್ಲಿ ಬಂದು ನಿನ್ನನ್ನು ಉದ್ಧಾರ ಮಾಡ್ಕೋ. ಸೊ ಈ ಒಂದು ಕರ್ಮಕ್ಷೇತ್ರದ ಮೂಲಕ ಇಲ್ಲಿ ಉತ್ತಮವಾದ ಕರ್ಮಗಳನ್ನು ಮಾಡುವ ಮೂಲಕ ಪೂರ್ವ ಕರ್ಮಗಳನ್ನು ಎಲ್ಲವನ್ನ ನೀನು ನಾಶ ಮಾಡ್ಕೋಬೇಕು, ಮತ್ತು ಮಾಡುವಂತಹದ್ದೆಲ್ಲ ಉತ್ತಮವಾದ ಕರ್ಮಗಳು. ಸೊ ಅದಕ್ಕೆ ನಾನು ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ. ದಟ್ ಈಸ್ ವೈ ಯು ಆರ್ ಚೋಸನ್. ಕರುಣೆ ಇಲ್ಲ ಅಥವಾ ಡಿವೈನ್ ಗ್ರೇಸ್ ಇಲ್ಲ ಅಂದಿದ್ದರೆ ನನಗೆ ಈ ಜಗತ್ತಿಗೆ ಬರೋದಕ್ಕೆ ಒಂದು ಅವಕಾಶನೇ ಇಲ್ಲ. ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಮ್ಯಾನಿಫೆಸ್ಟೇಷನ್, ಅನ್ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಒಂದು ಮರಣದ ನಂತರದಲ್ಲಿ
ಆ ಮರಣ ಅನ್ನುವಂತಹದ್ದು ಇಟ್ ಹ್ಯಾಪನ್ ಟು ದಿ ದೇಹ, ಫಿಸಿಕಲ್ ಬಾಡಿ. ಆ್ಯಂಡ್ ಫಿಸಿಕಲ್ ಬಾಡಿ ಅನ್ನುವಂತಹದ್ದಕ್ಕೆ ಮರಣ ಆಗಿರುತ್ತೆ. ಬಟ್ ಅಲ್ಲಿ ಒಂದು ಸಂಸ್ಕಾರ ಅನ್ನುವಂತಹದ್ದೇನಿರುತ್ತೆ ಅದು there is no death for that. Death is only for the physical body. For the sukshma sharira there is no death. It is called the subtle body. So death has happened to the physical body, not to the sukshma sharira. So what is sukshma sharira ಅಂತಂದ್ರೆ this ಮನೋಬುದ್ಧಿ. ಸೊ ಆ ಮನೋಬುದ್ಧಿ ಅನ್ನುವಂತಹದ್ದು ಅದು ಸ್ಥೂಲ ಶರೀರ ಮಾಡಿರುವಂತಹ ಅಷ್ಟೂ ಮೆಮೊರೀಸ್ನ ಅದು ಇಟ್ಕೊಂಡಿರುತ್ತೆ. ಅಂತಂದರೆ ಕರ್ಮಫಲಗಳು ಅಂತ ನಾವೇನು ಹೇಳ್ತೀವಿ, ಸಂಸ್ಕಾರಗಳು. ಆ ಸಂಸ್ಕಾರಗಳೆಲ್ಲ ಸೂಕ್ಷ್ಮವಾಗಿ ಅದರ ಜೊತೆನಲ್ಲಿರುತ್ತೆ, ಸಟಲ್ ಬಾಡಿ ಜೊತೆನಲ್ಲಿರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ಮತ್ತೊಂದು ಜನ್ಮ ಅನ್ನುವಂತಹದ್ದು ಸಿಗತ್ತೆ. ನಮ್ಮ ಕರ್ಮಕ್ಕೆ ತಕ್ಕಂತೆ ಮತ್ತೊಂದು ಜನ್ಮ ಅನ್ನುವಂಥದ್ದು ಸಿಗತ್ತೆ. ಸೊ ಇದ್ದಂತಹ ಫಿಸಿಕಲ್ ಬಾಡಿ ನಾಶ ಆಗಿದೆ, ಮತ್ತೆ ಇನ್ನೊಂದು ಸ್ಥೂಲ ಶರೀರ ಇನ್ನೂ ಸಿಕ್ಕಿಲ್ಲ. ಸೊ ದಿಸ್ ಈ ಒಂದು ಪೀರಿಯಡ್ ಇದೆಯಲ್ಲ, ಇನ್ನೂ ಶರೀರ ಸಿಕ್ಕಿಲ್ಲ ಅಂತ, ದಟ್ ಮೀನ್ಸ್ ಭಗವಂತ ಇನ್ನೂ ನಿನ್ನನ್ನು ಚೂಸ್ ಮಾಡಿಲ್ಲ. ಭಗವಂತನ ಕೃಪಾದೃಷ್ಟಿ ಇದ್ದ ಕಾರಣದಿಂದ ಹಿಸ್ ಡಿವೈನ್ ಗ್ರೇಸ್ ಇಸ್ ದೇರ್, ಇಟ್ ಈಸ್ ಅವೈಲಬಲ್. ದಟ್ ಈಸ್ ವೈ ಯು ಆರ್ ಹಿಯರ್ ಇನ್ ದಿಸ್ ಜಗತ್. ಸೊ ಈ ಒಂದು ಸೂಕ್ಷ್ಮವನ್ನು ಪರಮಾತ್ಮ ಹೇಳ್ತದೆ. ಸಿ ದಟ್ ಡಿವೈನ್ ಗ್ರೇಸ್ ಇಸ್ ಆಲ್ವೇಸ್ ದೇರ್, ಯು ಗಾಟ್ ಇಟ್. ದಟ್ ಈಸ್ ವೈ ಯು ಆರ್ ಏಬಲ್ ಟು ಲಿಸನ್ ಟು ಆಲ್ ದಿಸ್ ಭಾಗವತ. ಸೊ ಇದನ್ನು ಪರಮಾತ್ಮ ಶ್ರೀಕೃಷ್ಣ ನೇರವಾಗಿ ಹೇಳ್ತಾ ಇರುವಂತಹದ್ದು ಉದ್ಧವನಿಗೆ. ದಟ್ ಡಿವೈನ್ ಗ್ರೇಸ್ ಇಸ್ ದೇರ್. ವಿತ್ ದಟ್ ಡಿವೈನ್ ಗ್ರೇಸ್ ನೀ ಎಲ್ಲ ರೀತಿಯ ಹೊರಗಿನ ತೊಂದರೆಗಳನ್ನು ನೀನು ತಾಳ್ಮೆಯಿಂದ, ಯು ಶುಡ್ ನಾಟ್ ರಿಯಾಕ್ಟ್. ಅನೇಕ ರೀತಿಯಿಂದ ಹೊರಗಿನ ಬೇರೆ ಬೇರೆ ವ್ಯಕ್ತಿಗಳು ನಿನಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ಬೋದು, ಅವೆಲ್ಲವನ್ನೇ ನೀನು ಸಹಿಸಿಕೊಳ್ಳಲೇಬೇಕಾಗುತ್ತೆ. ಬಿಕಾಸ್ ಫೈನಲಿ ಇವರ ಆತ್ಮದ ಉದ್ಧಾರ ಈಸ್ ದಿ ಅಲ್ಟಿಮೇಟ್ ಗೋಲ್. ಸೊ ಪರಮಾತ್ಮ ಈ ರೀತಿ ಹೇಳಿದಾಗ ಉದ್ಧವನಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ. ಸೊ ಉದ್ಧವ ಸೇಸ್ ಯಥೈತವಮನ್ನು ಬುದ್ಧೇಯಂ ವದನೋ ವದತಾಂ ವರ ಸುದಸ್ಯ ಸಹಮಿಂ ಮನ್ಯೆ ಆತ್ಮನ್ಯ ಸದತಿ ಕ್ರಮಂ. ಸೊ ಉದ್ಧವನ ಪ್ರಶ್ನೆ ಈಸ್ ಆಲ್ಮೋಸ್ಟ್, ಹೇ ಪರಮಾತ್ಮ, ವೈ ಗುಡ್ ಪೀಪಲ್ ದೇ ಸಫರ್ ಎ ಲಾಟ್ ಇನ್ ದಿಸ್ ಜಗತ್. ಸೊ ಈ ಹಿಂದೆ ಪರಮಾತ್ಮ ಹೇಳಿರ್ತಾನೆ, ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುವಂತಹ ವಿಷಯದಲ್ಲಿ ಎದುರಾಗುವಂತಹ ಯಾವುದೇ ರೀತಿಯ ಸಮಸ್ಯೆಗಳು, ಯು ಶುಡ್ ನಾಟ್ ರಿಯಾಕ್ಟ್. ಅಂಡ್ ಇಟ್ ಈಸ್ ಆಫ್ ನೋ ಯೂಸ್. ದಟ್ ಆ ರಿಯಾಕ್ಷನ್ನಿಂದ ದರ್ ಇಸ್ ನೋ ಯೂಸ್. ಈವನ್ ಮತ್ತೊಬ್ಬ ವ್ಯಕ್ತಿ ಒಂದು ದುರುದ್ದೇಶವನ್ನೇ ಇಟ್ಕೊಂಡು ಅನೇಕ ರೀತಿಯ ಹಿಂಸೆ, ದುಃಖ, ನೋವುಗಳನ್ನು ಉಂಟು ಮಾಡಿದ್ರು ಕೂಡ, ಅವಮಾನ ಮಾಡಿದ್ರು ಕೂಡ ಅದಕ್ಕಾಗಿ ವಿಚಲಿತನಾಗಬೇಡ. ಸಿ ಆತ್ಮದೃಷ್ಟಿಯಿಂದ ಅವುಗಳನ್ನು ನೀನು ಸಹಿಸಿಕೊಳ್ಳಲೇಬೇಕು. ಯಾಕೆ ಅಂತಂದರೆ ಅಂತಹ ಸಂದರ್ಭದಲ್ಲಿ ಆ ರಿಯಾಕ್ಷನ್ ಅಂತ ಏನಿದೆ ಅದು ಕೂಡ ಒಂದು ಸಂಸ್ಕಾರವಾಗಿ, ಒಂದು ವಾಸನಾ ರೂಪವಾಗಿ ನಿನ್ನ ಚಿತ್ತದಲ್ಲಿ ಅದು ಸೇರ್ಕೋಬಹುದು. ಸೊ ಅದು ಸೇರ್ಕೊಂಡಿದೆ ಅಂತಂದರೆ ಅದು ಕೂಡ ಇಟ್ ಈಸ್ ಎ ಕರ್ಮಫಲ. ಸೊ ಅದನ್ನು ನೀನು ಸಹಿಸ್ಕೋಬೇಕು. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ದಟ್. ಹೌ ಬೆಸ್ಟ್ ಐ ಕ್ಯಾನ್ ರೇಸ್ ಮೈ ಸೆಲ್ಫ್ ಆನ್ ಮೈ ಓನ್. ಸೊ ಈ ಸಂದರ್ಭದಲ್ಲಿ ನನ್ನನ್ನು ನಾನು ಕಾಪಾಡಿಕೊಂಡ್ರೆ ನಂತರ ನನ್ನ ಉದ್ಧಾರವನ್ನು ಕೂಡ ನಾನು ಮಾಡ್ಕೋಬಹುದು. ಸೊ ಐ ಮಸ್ಟ್ ಬಿ ಅವೈಲಬಲ್ ಫಾರ್ ಮೈ ಸೆಲ್ಫ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಆತ್ಮ ಉದ್ಧಾರ. ಇದು ಪರಮಾತ್ಮ ಹೇಳಿರುವಂತಹದ್ದನ್ನು ಉದ್ಧವ ಇಲ್ಲಿ ರಿಪೀಟ್ ಮಾಡಿ ಇದನ್ನು ಹೇಗೆ ಸಂಪಾದನೆ ಮಾಡ್ಕೋಬಹುದು. ಸೊ ಉದ್ಧವ ಏನು ಹೇಳ್ತಾನೆ ಅಂತಂದರೆ, ಹೇ ಪರಮಾತ್ಮ, ನೀ ಹೇಳೋಷ್ಟು ನನಗೆ ಅರ್ಥ ಆಗಿದೆ. ಈ ನಿನ್ನ ಉಪದೇಶವನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ನನ್ನಲ್ಲಿ ಬಂದಿದೆ.
ಸೊ ಇಟ್ ಈಸ್ ಪಾಸಿಬಲ್ ಅನ್ನುವಂತಹದ್ದೇ ಆದರೆ ಯು ಶೋ ಮಿ ದಿ ಪಾತ್. ಇದು ಉದ್ಧವನ ಪ್ರಶ್ನೆ. ಅಂಡ್ ಹಿ ಕಂಟಿನ್ಯೂಸ್, ವಿದುಷಾಮಪಿ ಪಶ್ವಾತ್ಮನ್ ಪ್ರಕೃತಿ ಬಲೀಯಸಿ ಋತೇತ್ವ ಧರ್ಮ ನಿರತಾನ್ ಶಾಂತಾಸ್ತೆ ಚರಣಾಲಯನ್. ಸೊ ಮತ್ತೆ ಪರಮಾತ್ಮ ಶ್ರೀಕೃಷ್ಣನನ್ನು ವಿಶ್ವಾತ್ಮ ಅಂತ ಕರೀತಾ ಇದ್ದಾನೆ. ಸೊ ಹೇ ವಿಶ್ವಾತ್ಮ, ನೀನು ಸರ್ವಜ್ಞ, ನೀನು ಎಲ್ಲವನ್ನ ಬಲ್ಲೆ. ಯು ಆರ್ ದಿ ನೋವರ್ ಆಫ್ ಎವ್ರಿಥಿಂಗ್ ಅಂಡ್ ಯು ಆರ್ ದಿ ಸೋಲ್ ಆಫ್ ದಿಸ್ ಯೂನಿವರ್ಸ್, ದಟ್ ಈಸ್ ವಿಶ್ವಾತ್ಮ. ಸೊ ದಿಸ್ ಪ್ರಕೃತಿ ಈಸ್ ವೆರಿ ಸ್ಟ್ರಾಂಗ್. ಪ್ರಕೃತಿ ಅಂತಂದರೆ ಅಗೇನ್ ಇಟ್ ಈಸ್ ಮಾಯಾ, ತ್ರಿಗುಣಾತ್ಮಿಕ. ಸೊ ಪ್ರಕೃತಿ ಈಸ್ ವೆರಿ ಸ್ಟ್ರಾಂಗ್. ಅಂಡ್ ಪ್ರಕೃತಿ ಮೀನ್ಸ್ ಒನ್ಸ್ ಅಗೇನ್ ಇಟ್ ಈಸ್ ಮನಸ್ಸು, ದ ಮೈಂಡ್ ಈಸ್ ವೆರಿ ಸ್ಟ್ರಾಂಗ್. ಈ ಮನಸ್ಸಿಗೆ ಅಥವಾ ಪ್ರಕೃತಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಈ ಜಗತ್ತಿನಲ್ಲಿ ದೇರ್ ಆರ್ ಸೋ ಮೆನಿ ಪೀಪಲ್ ಅಂಡ್ ಹೂ ಆರ್ ರೆಕಗ್ನೈಸ್ಡ್ ಅಂಡ್ ಹೂ ಆರ್ ಕಾಲ್ಡ್ ಆಸ್ ವೈಸ್ ಒನ್ಸ್. ಅವ್ರನ್ನ ವಿದ್ವಾಂಸರು, ಪಂಡಿತರು, ಬುದ್ಧಿವಾನ್ ಹೀಗೆ ಹೇಳ್ತಾರೆ. ದ ಎಜುಕೇಟೆಡ್ ಒನ್, ಜ್ಞಾನವಂತ, ಲರ್ನ್ಡ್ ಫೆಲೋ. ಇದರ ಪ್ರಕಾರ ಅವರೆಲ್ಲ ಬುದ್ಧಿವಂತರು, ಜ್ಞಾನವಂತರು ಅನ್ನುವಂತಹದ್ದೇ ಆದರೆ ದೇ ಆರ್ ಕನ್ಸಿಡರ್ಡ್ ಟು ಬಿ ವೆರಿ ಸ್ಟ್ರಾಂಗ್ ಇನ್ ದಿ ಸೊಸೈಟಿ ಆ್ಯಂಡ್ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ ಬಿಕಾಸ್ ದೇ ಕ್ಯಾನ್ ಬಿ ಆನ್ ದೇರ್ ಓನ್. ಬಟ್ ದಿಸ್ ಪ್ರಕೃತಿ ಈಸ್ ಸೋ ಸ್ಟ್ರಾಂಗ್. ಇಂತಹ ಪಂಡಿತರುಗಳನ್ನು, ವಿದ್ವಾಂಸರುಗಳನ್ನು ಕೂಡ ಪ್ರಕೃತಿ ಸೋಲಿಸ್ಬಿಡುತ್ತೆ. ಪ್ರಕೃತಿ ಇರುವಂತಹ ಶಕ್ತಿನೇ ಇದು. So this Prakriti will bind such people, the wise ones. So it is not possible to escape from the Maya, Prakriti. ಇದೆಲ್ಲ ನನಗೆ ಗೊತ್ತಿದೆ. ಇದರ ಜೊತೆಗೆ I also know how to escape from this Maya. ಅದೇನು ಅಂತಂದರೆ, ಯಾರೆಲ್ಲ ಭಗವಂತ ನಿನ್ನಲ್ಲಿ ಶರಣಾಗತರಾಗ್ತಾರೆ, ನಿನ್ನ ಚರಣಗಳಲ್ಲಿ ಆಶ್ರಯವನ್ನು ಪಡೀತಾರೆ, ಯಾರಿಗೆ ನಿನ್ನ ರಕ್ಷಣೆ ಸಿಗುತ್ತೆ, ಇಟ್ ಈಸ್ ಪಾಸಿಬಲ್ ಫಾರ್ ದೆಮ್ ದಟ್ ದೇ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಮಾಯಾ ಆರ್ ಪ್ರಕೃತಿ. ಸೊ ನಿನ್ನಲ್ಲಿ ಶರಣಾಗಿದ್ದಾರೆ ಅಂತಂದರೆ ದೇ ಫಾಲೋ ದಿ ಭಾಗವತ ಧರ್ಮ. ಇನ್ಫ್ಯಾಕ್ಟ್ ದಿಸ್ ಭಾಗವತ ಧರ್ಮ ಅನ್ನುವಂಥದ್ದು 11ನೇ ಸ್ಕಂದದ ಪ್ರಾರಂಭದಲ್ಲಿ ಬಂದಂತಹ ಪದ, ಭಾಗವತ ಧರ್ಮ. ಪರಮಾತ್ಮ ಶ್ರೀಕೃಷ್ಣನ ತಂದೆ ಮತ್ತು ತಾಯಿ ವಸುದೇವ ದೇವಕಿಯರು ಕೂಡ ಈ ಭಾಗವತ ಧರ್ಮವನ್ನು ನನಗೆ ಬೋಧನೆ ಮಾಡು ಅಂತ ಕೇಳ್ಕೊತಾರೆ. ಸೊ ಭಗವಂತನ ಚರಣಗಳಲ್ಲಿ ಆಶ್ರಯವನ್ನು ಪಡೆದಂತಹವರಿಗೆ ಇಟ್ ಈಸ್ ಪಾಸಿಬಲ್ ಫಾರ್ ದೆಮ್ ದಟ್ ದೇ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಮಾಯಾ ಬಿಕಾಸ್ ದೇ ನೋ ವಾಟ್ ಈಸ್ ಭಾಗವತ ಧರ್ಮ, ದೇ ಫಾಲೋ ದಿ ಭಾಗವತ ಧರ್ಮ. ಸೊ ಅಂತಹವರಿಗೆ ಎಲ್ಲೂ ಕೂಡ ದ್ವಂದ್ವಗಳು ಅವ್ರನ್ನ ತಡೆಯೋದಿಲ್ಲ. ದೆರ್ ವಿಲ್ ಬಿ ನೋ ದ್ವಂದ್ವ ಇನ್ ದೇಮ್. ಸೊ ಇಟ್ ಈಸ್ ಶರಣಾಗತ ಭಕ್ತ. ಸೊ ಅಂತಹವನಿಗೆ ಮಾತ್ರ ದಿಸ್ ಆತ್ಮೋದ್ಧಾರ ಈಸ್ ಪಾಸಿಬಲ್. ಇದು ನಾನು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ನೇರವಾಗಿ ಅಲ್ಲದೆ ಹೋದರೂ ಕೂಡ ಬಹಳ ಸೂಕ್ಷ್ಮವಾಗಿ ಪರಮಾತ್ಮನಲ್ಲಿ ಉದ್ಧವ ಪ್ರಶ್ನೆಯನ್ನು ಮಾಡಿದ್ದಾನೆ. ಅಂತಂದರೆ ಅವನು ನಮ್ಮೆಲ್ಲರನ್ನ ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಉದ್ಧವ ಮಾಡಿರುವಂತಹ ಪ್ರಶ್ನೆ. ಸೊ ಇಷ್ಟೊಂದು ಕಷ್ಟ ನಷ್ಟಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಮನುಷ್ಯನಿಗೆ ಬರಬೇಕು ಅಂತಂದರೆ ದಟ್ ಡಿವೈನ್ ಗ್ರೇಸ್ ಇಸ್ ರಿಕ್ವೈರ್ಡ್. ಭಗವಂತನ ಆ ಒಂದು ಕೃಪಾದೃಷ್ಟಿ, ಆ ಒಂದು ಅನುಗ್ರಹ ಅನ್ನುವಂತಹದ್ದು ಹೀಗೆ ಇಂತಹ ಮನುಷ್ಯನ ಮೇಲಿದ್ದಾಗ ಅವನು ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಸಹಿಸ್ಕೋತಾನೆ. ಆ್ಯಂಡ್ ಅವನು ಬೇರೆ ಯಾವ ರೀತಿಯಿಂದ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ದಟ್ ಹಿ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಮಾಯಾ ಆ್ಯಂಡ್ ಸಚ್ ಒನ್ ಕ್ಯಾನ್ ಗೆಟ್ ದಿಸ್ ಆತ್ಮೋದ್ಧಾರ. ಫಾರ್ ಹಿಮ್ ಇಟ್ ಈಸ್ ಪಾಸಿಬಲ್. ಆ್ಯಂಡ್ ಟೆಲ್ ಮಿ ದಟ್ ಸೀಕ್ರೆಟ್ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಉದ್ಧವ ಪರಮಾತ್ಮನಿಗೆ ಈ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಅಂತಂದರೆ ಅಗೇನ್ ದೆರ್ ಈಸ್ ಸಮ್ ಮೋರ್, ಬೇರೆ ಮತ್ತೊಂದು ರಹಸ್ಯ ಜ್ಞಾನ ಇದೆ
ಅದನ್ನು ಪರಮಾತ್ಮ ಉಪದೇಶ ಮಾಡಲಿ ಅನ್ನುವಂತಹದ್ದು ಉದ್ಧವನ ಅಪೇಕ್ಷೆ. ಸೊ ಇಲ್ಲಿ ಯಾಕೆಂತಂದ್ರೆ ಇಲ್ಲಿ ಪ್ರಶ್ನೆ ಇದೆ, ಉದ್ಧವನಲ್ಲಿ ಏನು ಪ್ರಶ್ನೆ ಇದೆ ಅಂತಹ ಪ್ರಶ್ನೆ ನಮ್ಮಲ್ಲೂ ಇದೆ, ಬಟ್ ನಮಗೆ ಕೇಳಕ್ಕೆ ಆಗ್ತಾ ಇಲ್ಲ. ಸೊ ನಮ್ಮ ಪರವಾಗಿ ಉದ್ಧವ ಪ್ರಶ್ನೆಯನ್ನು ಮಾಡಿದ್ದಾನೆ. ಸೊ ಈಗ ಆ ಪ್ರಶ್ನೆಗಳನ್ನು ಪರಮಾತ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತೊಂದು ವಿಷಯವನ್ನು, ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಂದರೆ ಯಾವ ರೀತಿಯ ಉಪದೇಶವನ್ನು ಮಾಡಬೇಕು ಅನ್ನುವಂತಹದ್ದನ್ನು ಪರಮಾತ್ಮ ಅವನಿಗೆ ಬಿಟ್ಟಿದ್ದಾನೆ. ನೀನು ಯು ಕಂಟಿನ್ಯೂ ದಿ ಉಪದೇಶ ಅನ್ನುವಂತಹ ಒಂದು ಸೂಕ್ಷ್ಮವನ್ನು ಇಲ್ಲಿ ಉದ್ಧವ ಪರಮಾತ್ಮನಿಗೆ ತಿಳಿಸಿದ್ದಾನೆ. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಉದ್ಧವ. ಸೊ ವಿತ್ ದಿಸ್ ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಸಾಂ ಸಂಹಿತಾಯಾಂ ಏಕಾದಶ ಸ್ಕಂದೆ ದ್ವಾವಿಂಶೋಧ್ಯಾಯ. ಸೊ 22ನೆಯ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸೊ ವಿ ವಿಲ್ ಕಂಟಿನ್ಯೂ ದಿ 23rd ಚಾಪ್ಟರ್ ಮುಂದಿನ ಅವಕಾಶದಲ್ಲಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.